We're going to now meditate new lesson. We have just completed a series on giving, but now we are going to standalone sermon. Going to new sermon. ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳುವ ಸಮಯವಾಗಿದೆ. ನಾವು ಕಳೆದ ವಾರಗಳೆಲ್ಲ ನಾವು ಕೊಡುವುದರ ವಿಷಯವಾಗಿ ನಾವು ದೇವರ ವಾಕ್ಯವನ್ನು ಈಗ ನಾವು ಆ ವಾಕ್ಯವನ್ನು ಕೊಡ್ಲಿಕ್ಕಿದ್ದಾರೆ. We're going to say the sermon. We have titled it as "There is none like our." ದಿನದ ಒಂದು ವಾಕ್ಯದ ಒಂದು ನಮ್ಮಂತ ದೇವರು ಯಾರೂ ಇಲ್ಲ. There is none like our God. ನಮ್ಮಂತ ದೇವರು ಇಲ್ಲ ಎಂದು. We have sang also today. There is no one like. There is no God like our. ಇದಲ್ಲೂ ಕೂಡ ನಾವು ಆರಾಧನೆ ಸಮಯದಲ್ಲಿ ಒಂದು ಹಾಡು ಹೇಳಿದ್ವಿ, ಅಂತ ದೇವರು ಯಾರೂ ಇಲ್ಲ ಎಂದು. Because the way He loves us. ಯಾಕೆಂದ್ರೆ ದೇವರು ಯಾವ ರೀತಿ ನಮ್ಮನ್ನ ಪ್ರೀತಿಸ್ತಾರೆ ಹಾಗೆ ನಾವು ಈ ಲೋಕದಲ್ಲಿ ಯಾರು ನಮ್ಮನ್ನ ಪ್ರೀತಿಸುವುದಿಲ್ಲ. The way He takes care of us. ಸೊ ಯಾವ ರೀತಿ ದೇವರು ನಮ್ಮನ್ನ ಪೋಷಿಸುತ್ತಾರೆ, The way He answers our prayers. ಸೊ ನಮ್ಮ ಪ್ರಾರ್ಥನೆಗಳನ್ನ ದೇವರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ, The way He is with us all the time. ದೇವರು ಎಲ್ಲಾ ಸಮಯದಲ್ಲೂ ನಮ್ಮ ಜೊತೆಯಲ್ಲಿ ಇರುವ There ದೇವರಾಗಿದ್ದಾರೆ. is no God in the world like our God. ಈ ಲೋಕದಲ್ಲಿ ಯಾವ ದೇವರು ಕೂಡ ನಮ್ಮ ದೇವರ ಹಾಗೆ ಇಲ್ಲ. People go to places to search God. ಸೊ ಅನೇಕ ಜನರು ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ದೇವರನ್ನ ಹುಡುಕೋದಕ್ಕೋಸ್ಕರ ಹೋಗ್ತಾ ಇರ್ತಾರೆ. But our God is the God who lives in us. ಆದ್ರೆ ನಮ್ಮ ದೇವರು ನಮ್ಮ ಹೃದಯದಲ್ಲಿ ನಮ್ಮೊಳಗೆ ಇರುವ ದೇವರಾಗಿದ್ದಾನೆ. And He is called Emmanuel. That means He is with us all the time. ದೇವರು ಇಮ್ಮಾನುವೇಲನೆಂದು ಕರೆಯಲ್ಪಡುತ್ತೆ. ಹಾಗಾದ್ರೆ ದೇವರು ನಮ್ಮೊಟ್ಟಿಗೆ ಯಾವಾಗಲೂ ಇರುವ ದೇವರೆಂದು ಅರ್ಥ. He is so different from every other gods. ಸೊ ನಮ್ಮ ದೇವರು ಬೇರೆ ದೇವರುಗಳಿಗಿಂತ ಬೇರೆ ಯಾವ ರೀತಿಯಾಗಿ ನಮ್ಮ ದೇವರಿದ್ದಾನೆ. He is so different. ಆತನು ಬೇರೆ ಬದಲಾವಣೆ ಆಗಿರುವ ದೇವರಾಗಿದ್ದಾನೆ. And he is been the Bible says He is our companion. ಸತ್ಯವೇದವು ನಮಗೆ ಹೇಳುತ್ತದೆ ದೇವರು ನಮ್ಮ ಜೊತೆಗಾರನಾಗಿರುತ್ತಾನೆ ಎಂದು. He is our advocate. ದೇವರು ನಮಗೆ ನ್ಯಾಯವನ್ನು ಕೊಡುವ ದೇವರಾಗಿದ್ದಾನೆ. And He says He is our counselor. ದೇವರು ನಮಗೆ ಆಲೋಚನೆಯನ್ನು ಕೊಡುವ ದೇವರಾಗಿದ್ದಾನೆ ಎಂದು. And Bible says He is our fortress. ಸೊ ದೇವರು ನಮ್ಮ ಒಂದು ಕೋಟೆಯಾಗಿದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತದೆ. Means He protects us. ದೇವರು ನಮ್ಮನ್ನ ಯಾವಾಗಲೂ ಕಾಪಾಡುವ ದೇವರಾಗಿದ್ದಾನೆ. And Bible says our God is our shepherd, good shepherd. ಸೊ ದೇವರ ವಾಕ್ಯ ಹೇಳುತ್ತದೆ ಯೇಸು ಸ್ವಾಮಿ ನಮಗೆ ಒಳ್ಳೆ ಕುರುಬನಾಗಿದ್ದಾನೆ ಎಂದು. Bible says our God is our guide. ಸತ್ಯವೇದವು ನಮಗೆ ಹೇಳುತ್ತದೆ ದೇವರು ನಮಗೆ ದಾರಿಯನ್ನು ತೋರಿಸುವ ದೇವರಾಗಿದ್ದಾನೆ ಎಂದು. He is everything for us. ದೇವರು ನಮಗೆ ಎಲ್ಲವೂ ಕೂಡ ನಮ್ಮ ದೇವರಾಗಿದ್ದಾರೆ. If you think about your past life, how you were and how you are now, it is all because our God. ನಾವು ಒಂದು ಕ್ಷಣ ನಾವು ಯೋಚನೆ ಮಾಡೋದಾದ್ರೆ ನಮ್ಮ ಜೀವಿತ ಯಾವ ರೀತಿ ನಾವಿದ್ವಿ, ಈ ದಿನದಲ್ಲಿ ಯಾವ ರೀತಿ ದೇವರು ನಮ್ಮನ್ನ ಮಾರ್ಪಟ್ಟಿದ್ದಾರೆ ಅಂದ್ರೆ ಅದು ದೇವರು ಮಾಡಿರುವ ಕಾರ್ಯವಾಗಿದೆ. So we also know there are gods in this world. ಸೊ ನಮಗೂ ಸಹ ಗೊತ್ತು ಈ ಲೋಕದಲ್ಲಿ ಅನೇಕ ರೀತಿಯಾದ ದೇವರುಗಳಿದ್ದಾರೆ ಎಂದು. Maybe we have also tried those gods in the past life. ಸೊ ನಾವು ಕೂಡ ಆ ದೇವರುಗಳನ್ನ ಅನೇಕ ರೀತಿಯಲ್ಲಿ ನಾವು ಪೂಜೆ ಮಾಡಿರಬಹುದು. But there is none like our God, our Lord Jesus Christ. ಆದ್ರೆ ನಮ್ಮಂತ ದೇವರು ಯೇಸು ಸ್ವಾಮಿಯಾಗೆ ಈ ಲೋಕದಲ್ಲಿ ಯಾವ ದೇವರುಗಳು ಕೂಡ ಇಲ್ಲ. He gave His life for us. ಏಕೆಂದ್ರೆ ದೇವರು ಆತನ ಜೀವನವನ್ನೇ ನಮಗೋಸ್ಕರ ಕೊಟ್ಟಿದ್ದಾರೆ. He carried all our iniquities. ನಮ್ಮ ಪಾಪಗಳನ್ನೆಲ್ಲ ದೇವರು ಹೊತ್ತುಕೊಂಡಿದ್ದಾರೆ. He is not a God who says, "Oh, I'm going to punish you." ನಮ್ಮ ದೇವರು ಹೇಳುವುದಿಲ್ಲ ನಾನು ನಿನಗೆ ಶಿಕ್ಷೆ ಕೊಡ್ತೇನೆ ನೀನು ಮಾಡಿದ ತಪ್ಪಿಗೆ. Rather He says, "I forgive you." ಆದ್ರೆ ದೇವರು ಹೇಳುತ್ತಾರೆ ನಾನು ನಿನ್ನನ್ನು ಕ್ಷಮಿಸುವೆನೆಂದು. Because I love you. ಏಕೆಂದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡುತ್ತೇನೆ. But there is a punishment when you are not ready to accept His forgiveness. ಅಲ್ಲಿ ನಮಗೆ ಒಂದು ಶಿಕ್ಷೆ ಇರುತ್ತದೆ ಯಾವಾಗ ಅಂದ್ರೆ ನಮ್ಮ ತಪ್ಪುಗಳನ್ನ ನಾವು ದೇವರ ಮುಂದೆ ಕೇಳದೇ ಇದ್ದಾಗ. When the people are not ready to accept God's forgiveness, God's loving, God's forgiveness, they don't want it. That's when Bible says they are subjected to God's punishment. ಏಕೆಂದ್ರೆ ಅನೇಕ ಸಾರಿ ನಾವು ದೇವರ ಒಟ್ಟಿಗೆ ಬೇರೆಯವರ ಹತ್ರ ನಾವು ಕ್ಷಮಿಸಲಿಕ್ಕೆ ನಮ್ಗೆ ಇಷ್ಟ ಇರೋದಿಲ್ಲ. ಅವಾಗ ದೇವರ ಕ್ಷಮಾಪಣೆಯನ್ನು ಪ್ರೀತಿಯನ್ನು ಹೊಂದಿಕೊಳ್ಳೋದಕ್ಕೆ ಅನೇಕರಿಗೆ ಇಷ್ಟ ಇಲ್ಲ. ಆದ್ರಿಂದ ಅವರೆಲ್ಲರಿಗೂ ಕೂಡ ದಂಡನೆ ಇರುತ್ತದೆ. So our God, one who loves us so much,
He wants us to escape from all our punishment. ದೇವರು ನಮ್ಮನ್ನ ಪ್ರೀತಿ ಮಾಡ್ತಾರೆ, ಅದಕ್ಕೋಸ್ಕರ ನಾವು ನಮ್ಮ ಪಾಪಗಳಿಂದ ವಿಮುಕ್ತರಾಗಬೇಕು ಅನ್ನೋದು ದೇವರ ಒಂದು ಆಸೆ. Let's start with the Bible reading. Let's read the Bible and then we go and look at. I want to share with you three things to actually meditate and learn. ನಾವು ದೇವರ ವಾಕ್ಯಗಳಿಗೆ ನಾವು ನೋಡೋಣ. ಈ ದಿನದಲ್ಲಿ ನಾನು 3 ವಿಷಯಗಳನ್ನು ಕುರಿತು ನಾನು ದೇವರ ವಾಕ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. It's Isaiah 46 verse 1 to 13. Maybe if you have Bible, you can turn to Isaiah 46 verses 1 to 13. We will read it for you in Kannada and you can follow in whatever languages you have Bible with you. ಯೆಶಾಯನು ಬರೆದ ಪತ್ರಿಕೆ 46ನೇ ಅಧ್ಯಾಯ 1-13. ಬೇಲ್ ದೇವತೆಯು ಬೊಗ್ಗಿದೆ, ನಬೋ ದೇವತೆಯು ಕುಗ್ಗಿದೆ, ಅವುಗಳ ಬೊಂಬೆಗಳ ದನ ಮೊದಲಾದವುಗಳ ಮೇಲೆ ಒರಿಸಲ್ಪಟ್ಟಿವೆ. ನೀವು ಮೆರವಣಿಗೆಯಾಗಿ ಹೊರುತ್ತಿರುವುಗಳು ಪಶುಗಳಿಗೆ ಭಾರವಾದ ಹೊರೆಯಾಗಿ ಅವುಗಳನ್ನು ಬಳಲಿಸಿವೆ, ಒಟ್ಟಿಗೆ ಕುಗ್ಗಿ ಬೊಗ್ಗಿವೆ. ತಮ್ಮ ಮೇಲೆ ಬಿದ್ದ ಭಾರವನ್ನು ಹೊತ್ತು ನಿರ್ವಹಿಸಲಾಗಿದೆ, ತಾವೇ ಸೇರಿಗೆ ಹೋಗಿವೆ. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡು. ನಿಮ್ಮನ್ನು ಗರ್ಭದಿಂದ ಹೊರತಂದೆನು, ಹುಟ್ಟಿದ ದಿನದಿಂದ ವಹಿಸಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿನ್ನನ್ನು ಹೊತ್ತು ಸಹಿಸುವೆನು. ತಾನೇ ಉಂಟು ಮಾಡಿದ್ದೇನೆ, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ನನ್ನನ್ನು ಯಾರಿಗೆ ಸರಿ ಕಟ್ಟಿ ಹೋಲಿಸಿರಿ? ಇಬ್ಬರೂ ಸಮಾನರೆಂದು ನನ್ನನ್ನು ಯಾರೊಡನೆ ಸಮ ಮಾಡಿರಿ? ಚೀಲದಿಂದ ಚಿನ್ನವನ್ನು ಸುರಿದು ತ್ರಾಸಿನಲ್ಲಿ ಬೆಳ್ಳಿಯನ್ನು ಕುಗ್ಗಿ ಅಕ್ಕಸಾಲಿಗನಿಗೆ ಕೊಟ್ಟು ಕೂಲಿಗೊತ್ತು ಮಾಡಿ ದೇವರನ್ನು ಮಾಡಿಸಿ ಅದಕ್ಕೆ ಎರಗಿ ಪೂಜೆ ಮಾಡುವರು. ಅದನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡಿ ಪೀಠದ ಮೇಲೆ ಇಳಿಸಿ ನಿಲ್ಲಿಸುವರು. ಅದು ಅಲ್ಲಿಂದ ಜರಗದು. ಒಬ್ಬನು ಕುಗ್ಗಿಕೊಂಡರೂ ಉತ್ತರ ಕೊಟ್ಟು ಕಷ್ಟದಿಂದ ಅವರನ್ನು ಬಿಡಿಸಲಾರದು. ದ್ರೋಹಿಗಳೇ, ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಗಮನಿಸಿ ಮನುಷ್ಯರಿಗೆ ತಕ್ಕಂತೆ ನಡೆಯಿರಿ. ಪುರಾತನದ ಹಳೆ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನಾನೇ ದೇವರು, ಇನ್ನೂ ಯಾರೂ ಇಲ್ಲ. ನಾನೇ ಪರಮ ದೇವರು, ನನಗೆ ಸರಿ ಸಮಾನರಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನು ನಡೆದಿರು ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರಿವಿದೆನು. ಮೂಢದಿಂದ ಹದ್ದು ಎರಗಲಿ ಎಂದು ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವರು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಧರ್ಮಕ್ಕೆ ದೂರಾರ ಹಠಾರರಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನನ್ನ ಧರ್ಮವನ್ನು ಹತ್ತಿರಕ್ಕೆ ಬರಮಾಡುವೆನು, ಅಂದು ಇನ್ನು ದೂರವಾಗಿರುವೆನು. ನನ್ನ ರಕ್ಷಣೆಯು ತಡವಾಗದು. ಚಿಯೋನಿನಲ್ಲಿ ರಕ್ಷಣಾ ಕಾರ್ಯವನ್ನು ನಡೆಸಿ ಇಸ್ರಾಯೇಲಿಗೆ ನನ್ನ ಮಹಿಮೆಯನ್ನು ದಯಪಾಲಿಸುವೆನು. ಆಮೆನ್. This is one of the very profound chapters in the Bible. ಈ ಒಂದು ವಾಕ್ಯವು ತುಂಬಾ ಒಂದು ಅದ್ಭುತವಾದ ಒಂದು ವಾಕ್ಯವಾಗಿದೆ ಸತ್ಯವೇದದಲ್ಲಿ. When people reject God and they go after other things in the world, it could be anything that makes them God for them. God confronts them saying that you people, stubborn hearted people, listen to me, that I am only God for you. ಮನುಷ್ಯರು ನಿಜವಾದ ದೇವರನ್ನ ಬಿಟ್ಟು ಬೇರೆ ದೇವರುಗಳನ್ನ ದೇವರೆಂದು ಅವರು ಹೋಗುವಾಗ ದೇವರು ಈ ವಾಕ್ಯದಲ್ಲಿ ಹೇಳುವುದೇನೆಂದರೆ, ಮನುಷ್ಯರೇ, ನೀವು ನಾನು ನಿಜವಾದ ದೇವರು, ನನ್ನನ್ನು ಬಿಟ್ಟು ನೀವು ಬೇರೆ ದೇವರುಗಳಲ್ಲಿ ಹೋಗ್ತಾ ಇದ್ದೀರಾ ಎಂದು ದೇವರು ಅವರನ್ನು ದಂಡಿಸುವ ಒಂದು ವಾಕ್ಯವಾಗಿದೆ. He is directly talking to the people of Israel, and he says, I am your God, there is nobody else for you in this world. I only bore you, I only gave you birth, I only took care of you, I only done miracle for you, I only
being with you, why are you going behind other gods? ಸೊ ದೇವರು ನೇರವಾಗಿ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇರೋದೇನೆಂದ್ರೆ, ನಾನು ನಿನಗೆ ಜೀವನವನ್ನು ಕೊಟ್ಟಿದ್ದೇನೆ, ನಾನು ನಿನಗೆ ಜೀವವನ್ನು ಕೊಟ್ಟಿದ್ದೇನೆ, ನೀನು ನನ್ನಿಂದ ನೀನು ಸೃಷ್ಟಿಸಲ್ಪಟ್ಟಿದ್ದಿ, ಯಾವ ರೀತಿ ನೀನು ಬೇರೆ ದೇವರುಗಳನ್ನ ನನ್ನ ದೇವರು ಅಂತ ನೀನು ಹೋಗ್ತಾ ಇದೀಯಾ ಅಂತ ದೇವರು ನೇರವಾಗಿ ಇಸ್ರಾಯೇಲರಿಗೆ ಹೇಳುವ. But sometimes if we also have, sometimes we doubt that God really bless me or God really loves me, God really answers my prayer. Should I go behind something else to get instant breakthrough in my life? So there will be a lot of confusion, a lot of questions in terms of when we go through difficult times in this world. ಸೊ ನಾವು ಈ ಲೋಕದಲ್ಲಿ ಕಷ್ಟಗಳ ಸಮಯದಲ್ಲಿ ನಾವು ಸಂಕಷ್ಟಗಳನ್ನು ಹಾದು ಹೋಗುವಾಗ ನಮಗೂ ಅನಿಸುತ್ತೆ, ನಿಜವಾಗ್ಲೂ ಈ ದೇವರು ನನ್ನ ದೇವರ ಅಂತ ನಮಗೆ ಅನೇಕ ರೀತಿಯಾದ ಪ್ರಶ್ನೆಗಳು ನಮ್ಮ ಅವ್ರಿಗೆ ಬರುವುದು ಸಾಧ್ಯ ಇದೆ. But here the Bible today, it will correct us and it also encourage us how God actually looks at us and what kind of God is ours whom we worship. ಆದರೆ ಈ ದಿನದಲ್ಲಿ ದೇವರ ವಾಕ್ಯದ ಮುಖಾಂತರ ನಮಗೊಂದು ಉತ್ತೇಜನಕರವಾಗಿರ್ತದೆ. ನಮ್ಮ ದೇವರು ನಿಜವಾದ ದೇವರು, ನಮಗೆ ಉತ್ತರವನ್ನು ಕೊಡುವ ದೇವರು. ನಾವು ಯಾವುದೇ ರೀತಿಯ ಪ್ರಶ್ನೆಯಾಗಿ ನಾವು ಹೋಗೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ದೇವರು ನಮಗೆ ಒಂದು ಉತ್ತೇಜನವನ್ನು ಈ ದಿನದಲ್ಲಿ ಕೊಡಲಿಕ್ಕೆ. First thing God says, I am your creator God. ಮೊದಲನೇದಾಗಿ ನಾವು ನೋಡೋದೇನೆಂದ್ರೆ, ನಾನು ನಿಮ್ಮನ್ನು ಸೃಷ್ಟಿಸುವ ದೇವರು ಎಂದು ದೇವರ ವಾಕ್ಯ ಹೇಳಿ. Here the Bible clearly says our God is a creator God. ಏಕೆಂದರೆ ಸತ್ಯವೇದ ತುಂಬಾ ಒಂದು ಏನಂತಾರೆ ಅದನ್ನ ಸ್ಪಷ್ಟವಾಗಿ ಹೇಳ್ತದೆ ಏನಂದ್ರೆ, ನಾನು ನಿನ್ನನ್ನು ಸೃಷ್ಟಿಸುವ ದೇವರೆಂದು. ಸೃಷ್ಟಿಸುವ ದೇವರು, creator God. ಸೃಷ್ಟಿಸುವ ದೇವರೆಂದು. Okay, so I will explain this. He is our creator God, means he is the one creates everything in this world. ದೇವರು ಈ ಲೋಕದಲ್ಲಿ ಇರುವ ಎಲ್ಲವನ್ನ ದೇವರು ಸೃಷ್ಟಿಸುವ ದೇವರಾಗಿದ್ದಾನೆ. He is not a created God, he is a creator God. ಏಕೆಂದರೆ ದೇವರು ಸೃಷ್ಟಿಸಲ್ಪಟ್ಟಿರುವ ದೇವರಲ್ಲ, ಆದರೆ ದೇವರು ಸೃಷ್ಟಿಸುವ ದೇವರು. Do you understand the differences? He is not a created God, he is a creator God. ನಮ್ಮ ದೇವರು ಅಂದ್ರೆ ಬೇರೆಯವರ ಕೈಗಳಿಂದ ಸೃಷ್ಟಿಸಲ್ಪಟ್ಟಿರುವ ದೇವರಲ್ಲ, ಆದರೆ ಎಲ್ಲವನ್ನ ಸೃಷ್ಟಿ ಮಾಡಿರುವ ದೇವರಾಗಿದೆ. He was not created by anybody. ಯಾಕೆಂದ್ರೆ ದೇವರು ಯಾರು ಕೂಡ ಆತನನ್ನ ಸೃಷ್ಟಿ ಮಾಡಿಲ್ಲ. He doesn't need to be created by someone. ಯಾಕೆಂದ್ರೆ ನಮ್ಮ ದೇವರು ಯಾರು ಅವರನ್ನ ಸೃಷ್ಟಿ ಮಾಡುವ ಒಂದು ಅವಶ್ಯಕತೆ ಇರಲಿಲ್ಲ. There are a lot of people ask this question, when God created the world thing, who created God? ಸೊ ಅನೇಕ ಜನರು ಪ್ರಶ್ನೆ ಮಾಡ್ತಾರೆ, ಅಂದ್ರೆ ದೇವರು ಈ ಲೋಕದಲ್ಲಿರುವ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ, ಆದ್ರೆ ದೇವರನ್ನ ಯಾರು ಸೃಷ್ಟಿ ಮಾಡಿರೋದು ಅಂತ. That is the thing that people cannot understand. God cannot be created. ಅದನ್ನ ಜನರಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಏನಂದ್ರೆ ದೇವರನ್ನ ಯಾವ ರೀತಿ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವೆಂದು. We can create lot of things. ನಾವು ಅನೇಕ ವಿಷಯಗಳನ್ನ ನಾವು ಸೃಷ್ಟಿ ಮಾಡಬಹುದು. Those created things cannot become our God. ನಾವು ಯಾವುದನ್ನು ನಾವು ಸೃಷ್ಟಿ ಮಾಡಿರುವಂತದ್ದು, ನಾವು ಕೈಯಲ್ಲಿ ಮಾಡಿರೋದು ನಮ್ಮ ದೇವರಾಗ್ಲಿಕ್ಕೆ ಸಾಧ್ಯವಿಲ್ಲ. They can be our resources. ಅದು ನಮಗೊಂದು ಸಂಪನ್ಮೂಲವಾಗಿರಬಹುದು. They can be like our very essential things in this world that will like byproduct of our life. ಸೊ ನಮ್ಮ ಕೈಯಲ್ಲಿ ಮಾಡಿರುವುದು ವಸ್ತುಗಳು ಅದು ತುಂಬಾ ನಮಗೆ ಮುಖ್ಯವಾದ ವಸ್ತುವಾಗಿರಬಹುದು. But they are not our God. ಆದ್ರೆ ಅದು ನಮಗೆ ದೇವರಾಗ್ಲಿಕ್ಕೆ ಸಾಧ್ಯವಿಲ್ಲ. But God says, I am the creator God who created everything in this world. ಆದ್ರೆ ದೇವರು ಹೇಳ್ತಿರೋದ್ರಿಂದ ಈ ಲೋಕದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿರುವುದು ನಾನು. With whom you will compare me? ನನ್ನನ್ನು ಯಾವುದಕ್ಕೆ ನೀನು ಸಮಾನನಾಗಿ ನೋಡ್ಲಿಕ್ಕೆ ಸಾಧ್ಯ? Can you compare God with anything in this world? ಈ ಲೋಕದಲ್ಲಿ ಯಾವುದನ್ನಾದ್ರೂ ನಾವು ದೇವರಿಗೆ ಒಂದು ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯನಾ? Can you compare your friend with God? ನಿಮ್ಮ ಒಂದು ಫ್ರೆಂಡ್ಸ್ ಗೆಳೆಯರನ್ನ ನೀವು ದೇವರಿಗೆ ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯನಾ? Can you compare your job with God? ಸೊ ನಿಮ್ಮ ಕೆಲಸಗಳನ್ನ ದೇವರಿಗೆ ಒಂದು ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯನಾ? Can you compare your house with God? ನಮ್ಮ ಮನೆಯನ್ನ ನಾವು ದೇವರಿಗೆ ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯನಾ? Can you compare your money with God? ಅಥವಾ ನಿಮ್ಮ ಒಂದು ಹಣಕಾಸುಗಳನ್ನ ನಾವು ದೇವರಿಗೆ ಸಮಾನವಾಗಿ What can be compared with God? ಆದ್ರೆ ಈ ಲೋಕದಲ್ಲಿ ನಾವು ಯಾವುದನ್ನ ನಾವು ದೇವರಿಗೆ ನಾವು ಸಮಾನವಾಗಿ ನೋಡಬಹುದು? I am not asking this question. ಇದು ನಾನು ನಿಮಗೆ ಕ್ವೆಶ್ಚನ್ ಅನ್ನು ಕೇಳ್ತಾ ಇಲ್ಲ. God himself asking this question. ಆದ್ರೆ ದೇವರು ಆ ಒಂದು ಪ್ರಶ್ನೆಯನ್ನು ನಮ್ಮೆಲ್ಲರಿಗೂ ಈ ದಿನದಲ್ಲಿ ಕೇಳ್ತಾ ಇದ್ದಾರೆ. What can you compare me in this world? ಸೊ ಈ ಲೋಕದಲ್ಲಿ ಯಾವುದನ್ನ ನನ್ನಲ್ಲಿ ನೀನು ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. Just imagine. ನಾವು ಒಂದು ಕ್ಷಣ ನಾವು ಯೋಚಿಸಬಹುದು, are you comparing anything with God in this world? ಸೊ ಈ ಲೋಕದಲ್ಲಿ ಯಾವುದಾದರನ್ನು ನೀವು ದೇವರಿಗೆ ಸಮಾನವಾಗಿ ನೀವು ನೋಡ್ತಾ ಇದ್ದೀರಾ? Or have you given any equal
preference to God in this world. ಅಥವಾ ಈ ಲೋಕದಲ್ಲಿ ನೀವು ಯಾವುದನ್ನಾದರೂ ದೇವರು ಇದು ಒಂದೇನೆ ನನಗೆ ಅಂತ ನೀವೇನಾದ್ರೂ ಒಂದು ವಿಷಯನ ಕೊಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ? In verses 3 and 4, God himself very clearly he says, I born you. ದೇವರ ವಾಕ್ಯ 3 ಮತ್ತು 4 ಹೇಳ್ತದೆ, ನಿಮ್ಮನ್ನು ಗರ್ಭದಿಂದ ಹೊರತಂದವನು ನಾನು ಎಂದು ದೇವರ You ವಾಕ್ಯ are ಹೇಳುತ್ತದೆ. born by me from birth. ಸೊ ನೀನು ಹುಟ್ಟಿದ ದಿನದಿಂದ ನಾನು ನಿನ್ನನ್ನು ನಡೆಸ್ತಾ ಇದ್ದೀನಿ ಅಂತ ದೇವರ ವಾಕ್ಯ If ಹೇಳುತ್ತದೆ. I ask you this question directly, ಸೊ ನಿಮ್ಗೆ ಏನಾದ್ರೂ ನಾನು ನೇರವಾಗಿ ಒಂದು ಪ್ರಶ್ನೆಯನ್ನ ಮಾಡುವುದಾದ್ರೆ, who gave you birth? ಸೊ ನಿಮ್ಗೆ ಯಾರು ನಿಮ್ಗೆ ಜನ್ಮ ಕೊಟ್ಟವರು? Immediately what do you say? ನಮ್ಮ ಪೇರೆಂಟ್ಸ್. You will say your mother, right? ನಾವು ಹೇಳ್ಬೋದು ನಮ್ಮ ತಾಯಿ ನನಗೆ ಜನ್ಮ ಕೊಟ್ರು ಅಂತ. Exactly, right? Who bore you? ಯಾರು ನಿಮಗೆ ಜನ್ಮ ಕೊಟ್ಟವರು? You'll say your mother. ಸೊ ನಾವ್ ಹೇಳ್ತೀವಿ ನಮ್ಮ ತಾಯಿ ನಮ್ಗೆ ಜನ್ಮ ಕೊಟ್ರು. God says, I bore you. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದ್ದೇನೆ ಅಂದ್ರೆ ನಾನು ನಿನಗೆ ಜನ್ಮವನ್ನ ಕೊಟ್ಟಿದ್ದೇನೆ ಎಂದು. You are born by me from from birth. ಸೊ ನೀನು ಹುಟ್ಟಿದ ದಿನದಿಂದಲೇ ನಾನು ನಿನ್ನನ್ನ ಗರ್ಭದಿಂದ ನಾನು ಹೊರ ತಂದಿದ್ದೇನೆ ಎಂದು ದೇವರ Imagine ವಾಕ್ಯ ಹೇಳುತ್ತೆ. what God really is talking about. ನಮ್ಮ ದೇವರ ನೋಡುವಾಗ ಯಾವ ವಿಷಯವನ್ನ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ He's telling, indirectly he's telling, I created you. ಸೊ ದೇವರು ಒಂದು ಬೇರೆ ರೀತಿಯ ಅರ್ಥವಾಗಿ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ ಎಂದು. You would have born through your mother. ಸೊ ನಾವು ನಮ್ಮ ತಾಯಿಯ ಮುಖಾಂತರ ನಾವು ಜನ್ಮ ತಾಳಿರಬಹುದು. But I am the one created you in your mother's womb. ಆದ್ರೆ ನಾನು ನಿನ್ನ ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡಿರೋದೊಂದು ದೇವರ Which you can see the next line, he says, I carried from the womb. ದೇವರ ವಾಕ್ಯ ಹೇಳುತ್ತದೆ, ಹುಟ್ಟಿದ ದಿನದಿಂದ ನಾನು ಗರ್ಭದಿಂದ ನಿನ್ನನ್ನು ಹೊರೆ ತಂದಿದ್ದೇನೆ ಎಂದು. He carried from the womb, it seems. ಸೊ ನಮ್ಮನ್ನ ಗರ್ಭದಿಂದ ದೇವರು ಹೊರ ತಂದಿದ್ದಾನೆ ಎಂದು ದೇವರ ವಾಕ್ಯ ಹೇಳುತ್ತದೆ. In Psalms 139, God says, my eyes saw you. Psalmist says, your eyes saw me when I was in my mother's womb. ಕೀರ್ತನೆ 139ರಲ್ಲಿ ವಾಕ್ಯ ಹೇಳುತ್ತದೆ, ನೀನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದಾವೆ ಎಂದು. Can you imagine that? ಅದನ್ನ ನಾವು ಒಂದು ಕ್ಷಣ ಯೋಚನೆ ಮಾಡಿದ್ರೆ ಅದು ಹೇಗಿರುತ್ತೆ? Who saw you first? ಯಾರು ನಮ್ಮನ್ನ ನೋಡಿದ್ದಾರೆ? Who saw you first? ಮೊದಲನೇದಾಗಿ ನಿಮ್ಮನ್ನು ನೋಡಿದ ಯಾರು? The Bible says, God saw you when you were forming in your mother's womb. ದೇವರ ವಾಕ್ಯ ಹೇಳುತ್ತದೆ, ತಾಯಿಯ ಗರ್ಭದಲ್ಲಿ ನಾವು ಪಿಂಡವಾಗಿದ್ದಾಗಲೇ ದೇವರ ಕಣ್ಣುಗಳು ನಮ್ಮನ್ನ ನೋಡಿದವೆ. Before your mothers could see you, ನಮ್ಮ ತಾಯಿ ನಮ್ಮನ್ನ ನೋಡೋಕ್ಕಿಂತ ಮುಂಚೆ ದೇವರು before your ನಮ್ಮನ್ನ ನೋಡಿದ್ದಾರೆ. parents could see you, God saw you, it seems. ಸೊ ನಮ್ಮ ತಂದೆ ತಾಯಿಗಳು ನೋಡೋದಕ್ಕಿಂತ ಮುಂಚೆ ದೇವರು ನಮ್ಮನ್ನ ನೋಡಿದ್ದಾರೆ ಎಂದು ದೇವರ ವಾಕ್ಯ ಹೇಳುತ್ತದೆ. And then the next line says, I am God till your old age. ಸೊ ದೇವರ ವಾಕ್ಯ ಹೇಳುತ್ತದೆ 4ನೇ ಅಧ್ಯಾಯ ವರ್ಡ್ಸ್ ಅಲ್ಲಿ, ನಿಮ್ಮ ಮುಪ್ಪಿನ ತನಕ ನಾನೇ ನಿನಗೆ ಆಧಾರವೆಂದು ದೇವರ ವಾಕ್ಯ I ಹೇಳುತ್ತದೆ. will be with you till your old age. ಸೊ ನಾನು ನಿನ್ನ ಜೊತೆಯಲ್ಲಿ ಇರುತ್ತೇನೆ ನೀನು ಮುಪ್ಪಿನ ಕಾಲದ ತನಕ ಎಂದು. Who can say this? ಇದನ್ನ ನಮ್ಗೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ? Can your parents say this? ನಮ್ಮ ತಂದೆ ತಾಯಿಗಳು ಆ ಮಾತನ್ನ ಹೇಳಲಿಕ್ಕೆ ಸಾಧ್ಯನಾ? Can your friends say this? ನಮ್ಮ ಗೆಳೆಯರು ಆ ಮಾತನ್ನ ಹೇಳಲಿಕ್ಕೆ ಸಾಧ್ಯನಾ? Your company say this? ಸೊ ನಾವು ಕೆಲಸ ಮಾಡುವ ಕಂಪನಿಗಳಲ್ಲಿ ನಮ್ಗೆ ಆ ಮಾತು ಹೇಳಲಿಕ್ಕೆ ಸಾಧ್ಯ? I will give you guarantee for all your life. ಸೊ ನಾನು ನಿನ್ನ ಜೀವಿತ ಕಾಲವೆಲ್ಲ ನಾನು ನಿನ್ನ ಜೊತೆ ಇರ್ತೀನಿ, ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಯಾರಾದ್ರೂ ನಮ್ಗೆ ಹೇಳಲಿಕ್ಕೆ How ಸಾಧ್ಯ? beautiful it is. God says, I be with you till your old age. ಆದ್ರೆ ಎಷ್ಟು ಸುಂದರವಾಗಿದೆ ದೇವರ ವಾಕ್ಯ ನಮಗೆ ಹೇಳ್ತದೆ, ನಿಮ್ಮ ಮುಪ್ಪಿನ ತನಕ ನಾನೇ ನಿನಗೆ ಆಧಾರವಾಗಿರುತ್ತೇನೆ. And then the next line says, I will carry you to your gray hairs. ದೇವರ ವಾಕ್ಯ ಹೇಳುತ್ತದೆ, ನೀನು ಕೊನೆಯವರ ನಿನ್ನ ಮುಪ್ಪಿನ ಕಾಲದವರೆಗೆ ನಾನು ನಿನ್ನನ್ನು ಒತ್ತುಕೊಂಡು ಸಾಗುವೆನು ಎಂದು. Oh, beautifully in English it says, I will carry you to your gray hairs. Means like, when your hairs are fallen or gray hairs, till your old age. That means till your old age, He will carry you, it seems. ಸೊ ನಾವು ವಯಸ್ಸಾಗಿ ನಮ್ಮ ಕೂದಲುಗಳೆಲ್ಲ ಬೆಳ್ಳಗಾಗಿ ನಾವು ಎಷ್ಟೋ ಮುಪ್ಪಿನವರೆಗೆ ತನಕ ನಾನು ನಿನ್ನನ್ನು ನಡೆಸುತ್ತೇನೆ ಎಂದು ದೇವರ ವಾಕ್ಯ Before He says, I carried you from womb. ಮೊದಲಿನ ವಾಕ್ಯ ನಾವು ನೋಡಿದ್ವಿ, ನಾನು ನಿನ್ನ ಗರ್ಭದಲ್ಲಿ ಇದ್ದಾಗಲೇ ನಾನು ನಿನ್ನನ್ನು ಒತ್ತಿದ್ದೇನೆ ಎಂದು. I will carry you till you are old.
ಆದ್ರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀನು ಮುಪ್ಪಿನವರೆಗೂ ನಾನು ನಿನ್ನನ್ನು ಒತ್ತುಕೊಂಡು ನಡೆಸ್ತೇನೆ ಅಂತ Right ದೇವರ ವಾಕ್ಯ from ಹೇಳುತ್ತೆ. the time, right from the moment you were created in your mother's womb, God was carrying you and He will carry you till your old age. ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗ ಅಲ್ಲಿ ದೇವರು ನಮ್ಮನ್ನ ಒತ್ತುಕೊಂಡ ದೇವರು, ಮುಪ್ಪಿನವರೆಗೂ ನಮ್ಮನ್ನ ನಡೆಸುವ ದೇವರು ನಮ್ಮ ದೇವರಾಗಿದ್ದಾನೆ. ಒತ್ತುಕೊಳ್ಳುವವನು ಆಗಿರುತ್ತಾನೆ. He says, I have made you. ನಾನು ನಿನ್ನನ್ನು ಸೃಷ್ಟಿಸಿದ್ದೇನೆ ಎಂದು And ದೇವರು. again beautifully verse 5 last the fourth verse last line says, I will carry, I will save you. ನಾನು ನಿನ್ನನ್ನು ಒತ್ತುಕೊಂಡು ನಿನ್ನನ್ನು ಕಾಪಾಡುವೆನೆಂದು ದೇವರ ವಾಕ್ಯ ಹೇಳುತ್ತದೆ. Again and again and again and again the Bible, this verse, God says, I will carry. I carried you in your mother's womb. I will carry you till your old age. I will carry and save you all your life. ದೇವರ ವಾಕ್ಯ ಮತ್ತೆ ಮತ್ತೆ ನಮಗೆ ಹೇಳ್ತದೆ ಏನಂದ್ರೆ, ತಾಯಿಯ ಗರ್ಭದಲ್ಲಿದ್ದಾಗ ನಾನು ನಿನ್ನನ್ನು ಒತ್ತುಕೊಂಡಿದ್ದೇನೆ, ನಿನ್ನ ಕೊನೆಯವರೆಗೂ ನಾನು ನಿನ್ನನ್ನು ಒತ್ತಿ ನಿನ್ನನ್ನು ರಕ್ಷಿಸುವೆನೆಂದು ದೇವರ ವಾಕ್ಯ ಹೇಳುತ್ತದೆ. Who is like our God? So, ನಮ್ಮ ದೇವರ ಹಾಗೆ ಯಾವ ದೇವರುಗಳು ಕೂಡ ಇಲ್ಲ. Who is like our God? So, ನಮ್ಮಂತ ದೇವರು ಯಾರೂ ಇಲ್ಲ. Can you show me a God in this world who can promise these words to us? ಸೊ ನಮ್ಗೆ ಯಾರಾದ್ರೂ ನೀವು ತೋರಿಸ್ಲಿಕ್ಕೆ ಸಾಧ್ಯನಾ? ಈ ರೀತಿಯಾದ ಒಂದು ಪ್ರಮಾಣ ಈ ಲೋಕದಲ್ಲಿ ಯಾವ ದೇವರುಗಳಾದ್ರೂ ನಮಗೆ ಮಾಡ್ಲಿಕ್ಕೆ ಸಾಧ್ಯನೇ? I will carry you all your lifetime. ನಾನು ನಿನ್ನ ಕೊನೆಯವರೆಗೂ ನಾನು ನಿನ್ನನ್ನು ಒತ್ತು ಸಾಗುವೆನೆಂದು I will save you for all your lifetime. ನಾನು ನಿನ್ನನ್ನು ರಕ್ಷಿಸುತ್ತೇನೆ ನಿನ್ನ ಜೀವಿತ ಕಾಲವೆಲ್ಲವೆಂದು. I don't know, is there any God who can promise this? ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ರೀತಿಯಾದ ಪ್ರಮಾಣ ಯಾವ ದೇವರುಗಳಾದ್ರೂ ನಮಗೆ ಕೊಡ್ಲಿಕ್ಕೆ ಸಾಧ್ಯವೆಂದು. That is a God we are worshipping. ಆ ರೀತಿಯಾದ ದೇವರನ್ನ ನಾವೆಲ್ಲರೂ ಕೂಡ ಈ ದಿನದಲ್ಲಿ ಆರಾಧಿಸ್ತಾ You ಇದ್ದೇವೆ. may be down with so many things today. ಈ ದಿನದಲ್ಲಿ ನೀವು ಅನೇಕ ವಿಷಯಗಳನ್ನ ಕುರಿತು ನೀವು ಚಿಂತಿಸ್ತಾ ಇರಬಹುದು. Oh, life is not moving as I desire. ನನ್ನ ಜೀವಿತ ನಾನು ಇಷ್ಟಪಟ್ಟ ಹಾಗೆ ಅದು ಮುಂದೆ ಹೋಗ್ತಾ ಇಲ್ಲ ಅಂತ ನಾವು ಅನ್ಕೊಂಡಿರ್ಬೋದು. The lot of things that is so unfulfilled in my life. ಸೊ ನಮ್ಮ ಜೀವಿತದಲ್ಲಿ ಎಷ್ಟೋ ವಿಷಯಗಳು ನಾವು ಮಾಡಬೇಕು, ಅದು ಆಗ್ತಾ ಇಲ್ಲ ಅನ್ನೋ You may have thousands and thousands of questions in your life. ನಿಮ್ಗೆ ಸಾವಿರಾರು ಒಂದು ಪ್ರಶ್ನೆಗಳು ನಿಮ್ ಜೀವಿತದಲ್ಲಿ ಬರ್ತಾ ಇರಬಹುದು. Others are progressing, but I am not progressing. ಅನೇಕ ಜನರು ಅವರು ಮುಂದೆ ಹೋಗ್ತಾ ಇದ್ದಾರೆ, ಅವ್ರ ಜೀವಿತ ಬೆಳೀತಾ ಇದೆ, ಆದ್ರೆ ನಾನು ಇನ್ನೂ ಇಲ್ಲೇ ಇದ್ದೀನಲ್ಲ ಒಂದು ಪ್ರಶ್ನೆಗಳು. You may be disappointed with your life. ಸೊ ಈ ದಿನದಲ್ಲಿ ನಾವು ತುಂಬಾ ನೊಂದು ಹೋಗಿರುವ ಒಂದು ಕ್ಷಣವಾಗಿರಬಹುದು. And but God says, ಆದ್ರೆ ದೇವರ ವಾಕ್ಯ ನಮ್ಗೆ ಹೇಳ್ತಾ ಇದೆ, I brought you safely to this world by carrying you from your mother's womb. ದೇವರ ವಾಕ್ಯ ನಮ್ಗೆ ಹೇಳ್ತಾ ಇದೆ, ತಾಯಿಯ ಗರ್ಭದಲ್ಲಿ ಇದ್ದಾಗ ನಾನು ನಿನ್ನನ್ನು ಸುರಕ್ಷಿತವಾಗಿ ನಾನು ಒತ್ತುಕೊಂಡು ಬಂದಿದ್ದೇನೆ. I will carry you till you are becoming old age. ಸೊ ಅದೇ ರೀತಿ ದೇವರ ವಾಕ್ಯ ಹೇಳ್ತದೆ, ನೀನು ಕೊನೆಯವರೆಗೆ, ನೀನು ಮುಪ್ಪಿನ ಕಾಲದವರೆಗೆ ನಾನು ನಿನ್ನನ್ನು ಒತ್ತು ಸಾಗುವೆನು. It is my responsibility to carry you and save you. ದೇವರ ವಾಕ್ಯ ಹೇಳ್ತದೆ ಅಂದ್ರೆ ಇದು ನನ್ನ ಜವಾಬ್ದಾರಿ, ನಿನ್ನನ್ನು ಒತ್ತಿಕೊಂಡು ಹೋಗೋದು, ನಿನ್ನನ್ನು ರಕ್ಷಿಸುವುದು ಎಂದು. There is nothing in this world can harm us, or nothing in this world can actually do harm to you. ಸೊ ಈ ಲೋಕದಲ್ಲಿ ಯಾವುದು ಕೂಡ ನಮ್ಮನ್ನ ತೊಂದರೆ ಪಡಿಸಲು ಸಾಧ್ಯವಿಲ್ಲ, ಯಾವುದು ನಮಗೆ ಅಡ್ಡಿ ಬರ್ಲಿಕ್ಕೆ ಸಾಧ್ಯವಿಲ್ಲ. That's why Paul beautifully he says, when God is by my side, who can come against me? ಪೌಲನು ಹೇಳ್ತಾನೆ ದೇವರ ವಾಕ್ಯದಲ್ಲಿ, ದೇವರು ನನ್ನೊಳಗೆ ಇರುವಾಗ ಯಾವುದು ನನಗೆ ವಿರುದ್ಧವಾಗಿ ಬರ್ಲಿಕ್ಕೆ ಸಾಧ್ಯವಿಲ್ಲವೆಂದು. Often we forget this fact. ಸೊ ಈ ಒಂದು ನಿಜವಾದ ಸತ್ಯವನ್ನ ನಾವು ಅನೇಕ ಸಾರಿ ನಾವು ಮರೆತು ಜೀವಿಸ್ತಾ ಇರ್ತೇವೆ. Often we are carried away with this worldly, pressures and frustrations, and we forget who is our God. ಸೊ ನಾವು ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ಕುರಿತು ನಾವು ಚಿಂತಿಸಿ ನಮ್ಮ ದೇವರು ಯಾರು ಎಂಬ ಒಂದು ವಿಷಯನ ನಾವು ಮರೆತು ನಾವು ಜೀವಿಸ್ತಾ ಇರ್ತೇವೆ. Bible also says, you shall know the truth and the truth shall set you free. ದೇವರ ವಾಕ್ಯ ಹೇಳುತ್ತದೆ, ನೀನು ಸತ್ಯವನ್ನ ತಿಳಿದುಕೊಂಡು ನಿನ್ನ ಸತ್ಯವು ನಿನ್ನನ್ನ ಬಿಡುಗಡೆ ಮಾಡುತ್ತದೆ ಎಂದು. All that we need is right understanding of God. ನಮ್ಗೆ ಎಲ್ಲವೂ ಬೇಕು, ಮುಖ್ಯವಾಗಿ ನಮ್ಗೆ ಏನ್ ಬೇಕು ಅಂದ್ರೆ ನಾವು ದೇವರನ್ನ ನಾವು ಸರಿಯಾಗಿ ತಿಳಿದುಕೊಂಡಿರುವ ಜ್ಞಾನ ನಮ್ಗೆ ಬೇಕು. In marriage life, ನಾವು ಮದುವೆ ಜೀವನಗಳಲ್ಲಿ as much as you understand each other, you will live peacefully. ಎಷ್ಟು ನೀವು ಗಂಡ ಹೆಂಡತಿ ಮಧ್ಯದಲ್ಲಿ ಅರ್ಥ ಮಾಡ್ಕೊಂಡು ಜೀವಿಸ್ತಾರೆ, ಅಷ್ಟು ನೀವು ಸಮಾಧಾನವಾಗಿ ಜೀವಿಸಲು ಸಾಧ್ಯ. You may not able to understand for all your lifetime each other. ಸೊ ಒಂದು ಜೀವಿತ ಕಾಲವೆಲ್ಲ ನೀವು ಅರ್ಥ ಮಾಡ್ಕೊಳ್ದಲ್ಲೇ ಜೀವಿಸಬಹುದು, ಅರ್ಥ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ, ಅರ್ಥ ಸಾಧ್ಯತೆ ಮಾಡ್ಕೊಳ್ಳಕ್ಕೆ ಇಲ್ಲ. ಆಗೋದಿಲ್ಲ ಗಂಡ ಹೆಂಡತಿ ಮಧ್ಯದಲ್ಲಿ. But as much as you understand, ಆದ್ರೆ ಎಷ್ಟು ನೀವು ಅರ್ಥ ಮಾಡ್ಕೊಳ್ತೀರಾ, you will live peaceful. ಎಷ್ಟು ಅರ್ಥ ಮಾಡ್ಕೊಳ್ತೀರಾ ಅಷ್ಟು ಸಮಾಧಾನವಾಗಿ ಜೀವಿಸಕ್ಕೆ ಸಾಧ್ಯ. You will, despite all the lackness, despite all the ups and down, you will able to live together if you understand.
ತೊಂದರೆಗಳ ಮಧ್ಯದಲ್ಲೂ ಎಲ್ಲ ಒಂದು ಕೆಳಗಡೆ ಮೇಲೆ ಜೀವಿತ ಹೋಗ್ತಾ ಇರುವಾಗ್ಲೂ ಅದರ ಮಧ್ಯದಲ್ಲೂ ಕೂಡ ಅರ್ಥ ಮಾಡಿಕೊಂಡು ಗಂಡ ಹೆಂಡತಿ ಸಮಾಧಾನವಾಗಿ ಅವರು ಜೀವಿಸ್ತಾರೆ. But if you live in very fantasy life thoughts, ಆದ್ರೆ ನಾವೇನಾದ್ರೂ ತುಂಬಾ ಈ ಲೋಕದಲ್ಲಿ ಏನೋ ಒಂದು ನೋಡಿ ಈ ರೀತಿಯಾದ ಮದುವೆ ಜೀವಿತ ಅಂತ ಒಂದು ಯೋಚನೆಗಳಲ್ಲಿ ನಾವು ಜೀವಿಸ್ತಾ ಇರುವಾಗ, when you ಕಲ್ಪನೆಯ ಜೀವಿತದಲ್ಲಿ when you live in an imagination world in marriage life, ನಾವು ತುಂಬಾ ಕಲ್ಪನೆ ಅಂದ್ರೆ ನಾವು ಏನೇನು ಇಲ್ಲದನ್ನೆಲ್ಲ ನಾವು ಕಲ್ಪನೆ ಮಾಡ್ಕೊಂಡು ಇದು ಮದುವೆ ಜೀವನ ಹಿಂಗಿರ್ಬೇಕಿತ್ತು ಹಂಗಿರ್ಬೇಕಿತ್ತು ನಾವು ಜೀವಿಸ್ತಾ ಇದ್ರೆ you will have a frustration. ಆದ್ರೆ ಅವಾಗ ನಮ್ಗೆ ಜೀವಿತದಲ್ಲಿ ಒಂದು ಸಮಾಧಾನವಾದ ಜೀವಿತ ಇರೋದಿಲ್ಲ. You will not see any good in each other. ಸೊ ನಮ್ಮ ಇಬ್ಬರ ಮಧ್ಯದಲ್ಲೂ ಒಳ್ಳೆಯದನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. And you will start looking at so outside in the world and you start getting frustrated and you will feel bad about you. I am not having a good life and you cannot live that life. ಸೊ ನಾವು ಬರೀ ಕಲ್ಪನೆಯ ಜೀವಿತದಲ್ಲಿ ನಾವು ಜೀವಿಸ್ತಾ ಇರುವಾಗ ಅವ್ರನ್ನ ನೋಡಿ ಲೋಕ ಹೇಗಿದೆ, ಅವ್ರು ಯಾವ ರೀತಿ ಇದೆ, ನಾವು ಬರೀ ಅಲ್ಲಿ ಇಲ್ಲಿ ನಾವು ನೋಡುವಾಗ ನಾವು ಇರೋದ್ರಲ್ಲಿ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. A lot of people are not happy with God. ಅನೇಕ ಜನರು ದೇವರ ಒಂದು ಅವರ ಸಂಬಂಧದಲ್ಲಿ ಅವರು ಸಂತೋಷವಾಗಿಲ್ಲ. Because ಯಾಕೆಂದ್ರೆ they have not understood God enough. ಯಾಕೆಂದ್ರೆ ಅವರು ದೇವರನ್ನ ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದ್ರಿಂದ ಅವರು ಸಂತೋಷವಾಗಿ ಜೀವಿಸ್ತಾರೆ. One more thing what this passage teaches us is verse 5 to 7. It says our God is a living God. ಸೊ 5ರಿಂದ 7ನೇ ವಾಕ್ಯ ನಮಗೆ ಎರಡನೇದಾಗಿ ನಾವು ಏನ್ ಕಲಿಬಹುದು ಅಂದ್ರೆ ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾರೆ. He is a living God. ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾರೆ. Again God lists so many things from verse 5 and he says who is like me in this world. ದೇವರ ವಾಕ್ಯ ಹೇಳುತ್ತದೆ ಅನೇಕ ವಿಷಯಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದೀವಿ. ನನ್ನ ಹಾಗೆ ಯಾರಿದ್ದಾರೆ ಎಂದು. To whom you compare me. ನನ್ನನ್ನು ಯಾರಿಗೆ ನೀನು ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯವೆಂದು. And he says very clearly, he says others are whoever you say, whoever you go and worship, whoever you call it as God, they are made by human hands. ಸೊ ದೇವರ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳ್ತದೆ, ನೀವು ಏನಾದ್ರೂ ಬೇರೆ ಹೋಗಿ ಹೊರಗಡೆ ಹೋಗಿ ನೀವು ಅದು ದೇವರೆಂದು ನೀವು ನಂಬುವುದೇ ಆದ್ರೆ ಮನುಷ್ಯನಿಂದ ಮಾಡಿರುವ ಒಂದು ವಸ್ತುವಾಗಿದೆ. And we are not offending anything here, but what God says is they are made by human hands. ಸೊ ನಾವು ಯಾವುದನ್ನು ಕೂಡ ನಾವು ತಪ್ಪಾಗಿ ನಾವು ಹೇಳ್ತಾ ಇಲ್ಲ, ಆದ್ರೆ ದೇವರ ವಾಕ್ಯ ಹೇಳ್ತಾರೆ ಬೇರೆಯದು ನೀವು ದೇವರಂತ ನಂಬುದ್ರೆ ಮನುಷ್ಯನ ಕರಗಳಿಂದ ಮಾಡಿರುವುದು ಪಟ್ಟಿಲ್ಲ. And also he goes on, he says they cannot move. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ ಆ ಒಂದು ವಸ್ತುಗಳು ಅದು ದೇವರಂತ ನಾವು ಹೊರಗಡೆ ಆ ದೇವರುಗಳು ಅದು ಚಲಿಸಲಿಕ್ಕೆ ಸಾಧ್ಯವಿಲ್ಲ ಆ ದೇವರು. And they cannot speak. ಯಾಕಂದ್ರೆ ಅವು ಮಾತನಾಡ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. They cannot hear. ಅದು ಕೇಳಲಿಕ್ಕೂ ಕೂಡ ಸಾಧ್ಯವಿಲ್ಲ. Very precisely God says they don't understand. ಮುಖ್ಯವಾಗಿ ದೇವರ ವಾಕ್ಯ ಹೇಳ್ತದೆ ಅದು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. One more thing God says they cannot save you. ಅದು ಇನ್ನೊಂದು ವಾಕ್ಯವನ್ನ ದೇವರು ಹೇಳ್ತಾರೆ ಅಂದ್ರೆ ಅದು ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. No, very beautifully you can read from 5 to 7. Verse 5 to 7 if you read, these are the things God says here. ಸೊ 5ರಿಂದ ನೀವು 7 ವಾಕ್ಯಗಳನ್ನ ನೀವು ಓದುವುದಾದ್ರೆ, ಈ ವಾಕ್ಯಗಳನ್ನು ನೀವು ಓದುವಾಗ ನಾನೀಗ ಹೇಳಿದ ಕಾರ್ಯಗಳನ್ನು ನೀವು ಅಲ್ಲಿ ನೋಡಬಹುದು. These are the things God says there. Who is like me? ವಾಕ್ಯಗಳಲ್ಲಿ ನೋಡುವಾಗ ನಾವು ಅರ್ಥ ಆಗ್ತದೆ ಅಂದ್ರೆ ನಮ್ಮ ದೇವರಾಗಿ ಯಾರು ಕೂಡ ಇಲ್ಲ ಎಂದು. Whom you, ನನ್ನನ್ನು ಯಾರಿಗೆ ನೀನು ಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯ? They are made by human hands. ಅವೆಲ್ಲವೂ ಕೂಡ ಮನುಷ್ಯನ ಕರಗಳಿಂದ They cannot ಮಾಡಲ್ಪಟ್ಟಿರುವುದು. move. ಅದು ಯಾವುದೇ ರೀತಿ ಚಲಿಸಲಿಕ್ಕೆ They ಸಾಧ್ಯವಿಲ್ಲ. cannot speak. ಅದು ಮಾತನಾಡ್ಲಿಕ್ಕೆ ಸಾಧ್ಯವಿಲ್ಲ. They cannot hear. ಅದು ಕೇಳಲಿಕ್ಕೆ They ಸಾಧ್ಯವಿಲ್ಲ. cannot answer your ಸೊ prayers. ನಮ್ಮ ಪ್ರಾರ್ಥನೆಗಳನ್ನ ಅದು ಉತ್ತರಿಸಲಿಕ್ಕೆ ಸಾಧ್ಯವಿಲ್ಲ. More importantly, they cannot save you from any danger. ಅಂದ್ರೆ ಇನ್ನು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಎಲ್ಲ ತೊಂದರೆಗಳಿಂದ ಅದು ನಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯವಿಲ್ಲ. How great is our God? He says, if you go behind any gods in this world, I am not the loser, you are the loser. ನಮ್ಮ ದೇವರು ಎಷ್ಟೊಂದು ದೊಡ್ಡ ದೇವರಾಗಿದ್ದಾನೆ ಅಂದ್ರೆ ನಮ್ಗೆ ದೇವರು ಹೇಳ್ತಿರೋದೇನೆ, ನೀನೇನಾದ್ರೂ ನನ್ನನ್ನ ಬಿಟ್ಟು ಬೇರೆ ದೇವರು ಅಂತ ಹೋದ್ರೆ ನಾನು ನೀನು ಕಳ್ಕೊಳ್ಳೋದು, ನನಗೇನು ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಅಂತ ದೇವರು. Because I am here to save you. ಯಾಕೆಂದ್ರೆ ನಾನು ಇಲ್ಲಿರೋದು ನಿನ್ನನ್ನು ಕಾಪಾಡೋದಕ್ಕೋಸ್ಕರ. I was not created by any humans. ನಾನು ಯಾವುದೇ ಮನುಷ್ಯನಿಂದ ನಾನು ಸೃಷ್ಟಿಸಲ್ಪಟ್ಟಿಲ್ಲ. I will answer your prayers. ನಾನು ನಿನ್ನ ಪ್ರಾರ್ಥನೆಗಳನ್ನ ಉತ್ತರಿಸ್ತೇನೆ. I hear your cries. ನಿಮ್ಮ ಕಣ್ಣೀರುಗಳನ್ನ ನಾನು ಕೇಳ್ತೇನೆ. I am a omnipotence. I am there everywhere. ನಾನು ಎಲ್ಲಾ ಕಡೆಯಲ್ಲೂ ಇರುವ ದೇವರಾಗಿದ್ದೇನೆ. And nobody can restrict me. ಯಾರು ಕೂಡ ನನ್ನನ್ನ ನಿಲ್ಲಿಸಲಿಕ್ಕೆ ಸಾಧ್ಯ. I can speak. ನಾನು ಮಾತನಾಡ್ತೇನೆ. And I answer your prayer. ನಾನು ನಿಮ್ಮ ಪ್ರಾರ್ಥನೆಗಳನ್ನ ನಾನು ಉತ್ತರಿಸ್ತೇನೆ. And moreover, Bible says he died on the cross. ದೇವರ ವಾಕ್ಯ ಇನ್ನು ಮುಖ್ಯವಾಗಿ ನಮ್ಗೆ ಹೇಳ್ತದೆ ಏನಂದ್ರೆ ದೇವರು ಶಿಲುಬೆ ಮೇಲೆ ನಮಗೋಸ್ಕರ He ಪ್ರಾಣವನ್ನು rose ಕೊಟ್ಟಿದ್ದಾನೆ. again. ಮತ್ತೆ ದೇವರು ಎದ್ದು And he continues to live. ಆತನು ಕೊನೆಯವರೆಗೆ ಜೀವಿಸುವ ದೇವರಾಗಿದ್ದಾನೆ. Hallelujah. Hallelujah. He is our God. ಆತನು ನಮ್ಮ ದೇವರಾಗಿದ್ದಾನೆ. A lot of people, they stop Jesus at the cross and say he died on the cross, he died on the cross. ಅನೇಕ ಜನರು ಆ ಒಂದು ಶಿಲುಬೆ ಮೇಲೆ ಹಾಕ್ಬಿಟ್ಟು ಅದನ್ನೇ ನೋಡ್ಕೊಂಡು ಯೇಸು ಸ್ವಾಮಿ ಸತ್ರು ಅಂತ ಹೇಳ್ತಾ ಇರ್ತಾರೆ. Very importantly, he rose again from the ಅದು dead. ತುಂಬಾ ಮುಖ್ಯವಾದದ್ದೇನೆಂದ್ರೆ ದೇವರು ಮತ್ತೆ ಮೃತ್ಯುಂಜಯನಾಗಿ ಎದ್ದು ಬಂದ And he ದೇವರಾಗಿದ್ದಾನೆ. continues to live even today. ದೇವರು ಇನ್ನು ಇವತ್ತಿನವರೆಗೂ ದೇವರು ಜೀವಿಸುವ And he ದೇವರಾಗಿದ್ದಾನೆ. will live for many generations to come. ಅನೇಕ ತಲೆಮಾರುವರೆಗೂ ಕೂಡ ದೇವರು ಜೀವಿಸುವ He is a ದೇವರಾಗಿದ್ದಾನೆ. living God ಏಕೆಂದ್ರೆ ಆತನು ಜೀವಿಸುವ ದೇವರಾಗಿದ್ದಾನೆ. who got victory from the death. ಯಾಕೆಂದ್ರೆ ಎಲ್ಲ ಒಂದು ಮರಣದ ಮೇಲೆ ಆತನು ಜಯಿಸಿ ಬಂದ ದೇವರಾಗಿದ್ದಾನೆ. Death couldn't hold on him ಏಕೆಂದ್ರೆ ಸಾವು ದೇವರನ್ನ ಹಿಡಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. because he is our God. ಏಕೆಂದ್ರೆ ದೇವರು ನಮ್ಮ ದೇವರಾಗಿದ್ದಾನೆ. That's what he says. ಅದೇ ದೇವರು ಈ ದಿನದಲ್ಲಿ ನಮ್ಗೆ ಹೇಳ್ತಾರೆ, I live. ನಾನು ಜೀವಿಸುವವನಾಗಿದ್ದೇನೆ. I save you. ನಾನು ನಿನ್ನನ್ನು ರಕ್ಷಿಸುವವನಾಗಿದ್ದೇನೆ. I hear your prayers. ನಿಮ್ಮ ಪ್ರಾರ್ಥನೆಗಳನ್ನ ನಾನು ಕೇಳುತ್ತೇನೆ. When you know your God is alive, ನಮಗೆ ಗೊತ್ತಾದಾಗ ದೇವರು ದೇವರೆಂದು you will go to him forever. ನಮಗೆ ಯೇಸು ಸ್ವಾಮಿ ನಿಜವಾಗ್ಲೂ ಬದುಕಿದ್ದಾನೆ ಅಂತ ನಾವು ನಂಬಿದ್ರೆ ನಾವು ಎಲ್ಲಾ ವಿಷಯಕ್ಕೂ ನಾವು ದೇವರ ಹತ್ರ When ಹೋಗ್ತೇವೆ. you are frustrated, ನಾವು ಏನಾದ್ರೂ ತುಂಬಾ ಬೇಜಾರಾಗಿರುವಾಗ, when you are down with your health, ನಮ್ಮ ಆರೋಗ್ಯದಲ್ಲಿ ನಾವು ಕೆಳಗಡೆ ಇರುವಾಗ, or you are facing any challenges, ನಾವೇನಾದ್ರೂ ಒಂದು ಸವಾಲುಗಳನ್ನು ಎದುರಾಕಿ ನಾವು ಜೀವಿಸ್ತಾ ಇರುವಾಗ, you will go to this God because this God hears your prayers. ನೀವು ಎಲ್ಲಾ ಸಮಯದಲ್ಲೂ ಈ ದೇವರ ಹತ್ರ ನೀವು ಹೋಗ್ತೀರಾ. ಯಾಕೆಂದ್ರೆ ಆ ದೇವರು ನಮ್ಮ ಪ್ರಾರ್ಥನೆಗಳನ್ನ ಕೇಳುವ ದೇವರಾಗಿದ್ದಾನೆ. Often we forget our God is a living God. ಸೊ ನಾವು ಅನೇಕ ಸಾರಿ ನಮ್ಮ ದೇವರು ಜೀವಿಸುವ ದೇವರನ್ನ ನಾವು ಮರೆತುಕೊಂಡು ಜೀವಿಸ್ತಾ ಇರ್ತೇವೆ. We also compare our God with other God like he is dead God. ಸೊ ನಾವು ಕೂಡ ಅನೇಕ ಸಾರಿ ನಾವು ನಮ್ಮ ದೇವರು ಕೂಡ ಸತ್ತೋಗಿದ್ದಾನೆ, ಬೇರೆ ದೇವರುಗಳಾಗಿ, or we need to go to church to look at God or meet God. ಸೊ ನಾವು ಅನ್ಕೋತೀವಿ ನಾವು ಸಭೆಗೆ ಹೋಗ್ಬೇಕು, ಅಲ್ಲಿ ದೇವರನ್ನ ನಾವು ಸಂಧಿಸಬೇಕು ಅಂತ. Or when sudden people pray for me, there will be a change or blessings or healings. ಅಷ್ಟೇ ಅಲ್ಲದೆ ನಾವು ಅನ್ಕೋತೀವಿ ಒಂದು 7 ಜನ ನನ್ನ ಮೇಲೆ ಕೈ ಹಾಕಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ನನಗೆ ಉತ್ತರ ಸಿಗುತ್ತದೆ ಅಂತ. But God clearly says he is a living God. ಆದ್ರೆ ದೇವರ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ಜೀವಿಸುವ He is ದೇವರಾಗಿದ್ದಾನೆ. your companion. ದೇವರು ನಮ್ಮೊಟ್ಟಿಗೆ ಇರುವ ದೇವರಾಗಿದ್ದಾನೆ. Wherever you are, ನೀವು ಎಲ್ಲೇ ಇರಬಹುದು, he is there with you. ಅಲ್ಲಿ ದೇವರು ಇದ್ದಾರೆ. The question is, ಆದ್ರೆ ಪ್ರಶ್ನೆ ಏನಂದ್ರೆ, are you talking to your living God? ಆದ್ರೆ ನೀವು ನಿಜವಾಗ್ಲೂ ಆ ಒಂದು ಜೀವಿಸುವ ದೇವರೊಟ್ಟಿಗೆ ಮಾತಾಡ್ತಾ ಇದ್ದೀರಾ? Are you really consulting all your problems with your living God? ನಿಮ್ಮ ಎಲ್ಲಾ ಒಂದು ತೊಂದರೆಗಳನ್ನ, ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನ ದೇವರೊಟ್ಟಿಗೆ ನೀವು ಮಾತನಾಡಿ ಅದನ್ನ ಕೇಳ್ತಾ ಇದ್ದೀರಾ? Are you alone carrying all your burdens? ಅಥವಾ ನಿಮ್ಮ ಎಲ್ಲಾ ಭಾರಗಳನ್ನ ನೀವು ಒಬ್ಬರೇ ಹೊತ್ತುಕೊಂಡು ಜೀವಿಸ್ತಾ ಇದ್ದೀರಾ? A lot of Christians today, they carry all their burdens all alone. They are not ready to give to God. ಅನೇಕ ಕ್ರಿಶ್ಚಿಯನ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಭಾರಗಳನ್ನ ಅವರೇ ಹೊತ್ಕೊಂಡು ಜೀವಿಸ್ತಾ ಇರ್ತಾರೆ, ಹೊರತು ದೇವರ ಕೈಗೆ ಒಪ್ಪಿಸ್ಕೊಡೋದಿಲ್ಲ. When we meet them, they'll say loads of problems that they are loading, they're carrying. ಅವ್ರನ್ನೇನಾದ್ರೂ ನಾವು ಮೀಟ್ ಮಾಡಿ ಮಾತನಾಡುವಾಗ ಅವ್ರಿಗೆ ನೋಡ್ಬೋದು, ಅನೇಕ ವಿಷಯಗಳನ್ನ ಅವ್ರು ಹೊತ್ಕೊಂಡು ಜೀವಿಸ್ತಾ ಇರ್ತಾರೆ. I feel so bad because so much of problem, they are alone carrying it. ನೋವಾಗ್ತದೆ, ಅಷ್ಟು ದೊಡ್ಡ ಭಾರಗಳನ್ನ ಅವ್ರು ಒಬ್ಬರೇ ಹೊತ್ಕೊಂಡು ಜೀವಿಸ್ತಾ ಇದಾರಲ್ಲ ಅಂತ. Cast all your troubles on me. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಎಲ್ಲ ಭಾರಗಳನ್ನ ನನ್ನ ಮೇಲೆ ಹಾಕು ಅಂತ. I will give you the rest. ನಾನು ನಿನಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಎಂದು. Who can give you this? ಈ ರೀತಿಯಾದ ಒಂದು ವಿಷಯಗಳನ್ನ ಯಾರು ನಮಗೆ ಕೊಡ್ಲಿಕ್ಕೆ Who ಸಾಧ್ಯ? can tell you, oh my friend, my daughter, my son, come, give all your burdens on me. I will carry behalf of you. You go and sleep peacefully.
Is there any human in this world can tell us this? ಸೊ ಈ ಲೋಕದಲ್ಲಿ ಯಾರಾದ್ರೂ ಮನುಷ್ಯರಿದ್ದಾರೆ ಆ ರೀತಿ ಹೇಳೋರು, "ಓ ನನ್ನ ಮಗಳೇ ಮಗನೇ, ಎಲ್ಲ ಭಾರವನ್ನು ನನ್ನ ಮೇಲೆ ಹಾಕು, ನೀನು ಹೋಗಿ ಸಮಾಧಾನ ಮಲ್ಕೊಂತ." ಈ ಲೋಕದಲ್ಲಿ ಯಾರಾದ್ರೂ ನಮ್ಗೆ ಹೇಳಿಕ್ ಸಾಧ್ಯನಾ? But our God said this. ಆದ್ರೆ ನಮ್ಮ ದೇವರು ನಮಗೆ ಹೇಳ್ತಿದ್ದಾರೆ, Cast down all your troubles on me. ಸೊ ನಿನ್ನ ಎಲ್ಲ ಭಾರಗಳನ್ನ ನನ್ನ ಮೇಲೆ ಹಾಕು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. I will give you rest. ನಾನು ನಿನಗೆ ವಿಶ್ರಾಂತಿಯನ್ನ ಕೊಡ್ತೇನೆ. Now I wanted to ask you, what else God can tell you, what else God can do for you? ನಾವು ನಿಮ್ಮನ್ನ ಕೇಳ್ತಾ ಇದ್ದೀನಿ, ದೇವರು ಇಷ್ಟು ಮಾಡಿ ಇನ್ನು ಏನು ಮಾಡ್ಲಿಕ್ಕೆ ದೇವರಿಗೆ ಸಾಧ್ಯ ಅಂತ. He is inviting you to him and saying, give all your trouble to me. ಸೊ ದೇವರು ನಮ್ಮನ್ನ ಆಹ್ವಾನ ಮಾಡಿ ಕೇಳ್ತಾ ಇದ್ದೀನಿ, ನಿನ್ನ ಎಲ್ಲ ತೊಂದರೆಗಳನ್ನ ನನಗೆ ಮೇಲೆ ಹಾಕು ಅಂತ. But we are tightly holding all our problem. We are not letting it go. ಸೊ ನಮ್ಮ ಎಲ್ಲ ಪ್ರಾಬ್ಲಮ್ಗಳನ್ನ, ತೊಂದರೆಗಳನ್ನ ನಾವು ಅದನ್ನ ಇಟ್ಕೊಂಡು ನಾವು ಇದ್ದೇವೆ ಹೊರತು ದೇವರ ಹತ್ರ ನಾವು ಕೊಡ್ಲಿಕ್ಕೆ ಸ್ಥಿತರಾಗಿಲ್ಲ. We'll say our home is full of problems. ಸೊ ನಾವು ಹೇಳ್ತಾ ಇರ್ತೀವಿ, ನನ್ನ ಮನೆಯಲ್ಲಿ ಅನೇಕ ತೊಂದರೆಗಳು My ನನಗಿದ್ದಾವೆ, job is full of problems. ನನ್ನ ಕೆಲಸದಲ್ಲಿ ನನಗೆ ಅನೇಕ ತೊಂದರೆಗಳು My ನನಗಿದ್ದಾವೆ, relationship is full of problems. ನನ್ನ ಸಂಬಂಧಗಳಲ್ಲಿ ಅನೇಕ ತೊಂದರೆಗಳು My ಇದ್ದಾವೆ, health is full of problems. ನನ್ನ ಆರೋಗ್ಯದಲ್ಲಿ ನನಗೆ ತುಂಬಾ ಏರುಪೇರು ಇದೆ. Why are you carrying it? ಆದ್ರೆ ಎಲ್ಲವನ್ನು ಯಾಕೆ ನೀನು ಹೊತ್ಕೊಂಡು ಜೀವಿಸ್ತಾ ಇದ್ದೀರಾ? Why are you carrying it alone? ಎಲ್ಲನೂ ನೀವೊಬ್ಬರೇ ಯಾಕೆ ಹೊತ್ಕೊಂಡು ಜೀವಿಸ್ತಾ ಇದ್ದೀರಾ? God says, give to me. ದೇವರ ವಾಕ್ಯ ಹೇಳ್ತದೆ, ನೀನು ಎಲ್ಲ ಭಾರಗಳನ್ನ ನನಗೆ ಕೊಡು ಅಂತ. I will carry for you. ನಾನು ಎಲ್ಲವನ್ನ ನಿಮಗೋಸ್ಕರ ಹೊತ್ತುಕೊಳ್ಳಿಕ್ಕೆ ಸಿದ್ಧನಾಗಿದ್ದೇನೆ. I will give you the rest. ನಾನು ನಿನಗೆ ವಿಶ್ರಾಂತಿಯನ್ನ ಕೊಡ್ತೇನೆ. You go and rest. ನೀನು ಹೋಗಿ ನೀನು ವಿಶ್ರಾಂತಿ ತಗೋ. Go enjoy your life. ನೀವು ಹೋಗಿ ಸಂತೋಷವಾಗಿ ಜೀವನ Be ಮಾಡಿ. happy in your life. ನೀನು ಯಾವಾಗಲೂ ಸಂತೋಷವಾಗಿರಬೇಕು. Because I am your savior. ಯಾಕೆಂದ್ರೆ ನಾನು ನಿನ್ನನ್ನ ರಕ್ಷಿಸುವ I ದೇವರಾಗಿದ್ದೇನೆ. hear all your prayers. ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನ ನಾನು ಕೇಳುವ You ಆತನಾಗಿದ್ದೇನೆ. know, in this world, nobody can empathize with us. ಲೋಕದಲ್ಲಿ ಯಾರು ಕೂಡ ನಮ್ಮ ಕಷ್ಟಗಳನ್ನ ಅವರು ಅರ್ಥ ಮಾಡ್ಕೊಳ್ಳಿಕ್ಕೂ ಒಂದೊಂದು ಸಾಧ್ಯ They can sympathize. They can say, okay, they can say, oh, don't worry. They can say that. ಈ ಲೋಕದಲ್ಲಿ ನಮ್ಮ ಜನರಾಗಿರ್ಬೋದು, ನಮ್ಮ ಫ್ರೆಂಡ್ ಹೇಳ್ಬೋದು, ಓ ತೊಂದರೆ ಇದೆಯಾ, ಅವ್ರು ತುಂಬಾ ಬೇಜಾರಾಗ್ತಾ ಇದೆ. Nobody can empathy. ಆದ್ರೆ Show ಅವ್ರು ಏನು empathy. ಕೂಡ ಒಂದು ತುಂಬಾ ಕರುಣೆಯನ್ನು ಅವರು ತೋರಿಸಲಿಕ್ಕೆ ಸಾಧ್ಯವಿಲ್ಲ. Nobody can say what you are going through, I have gone through. They can say in different scenarios they may have gone through similar problem. So therefore they say, I have gone through the similar ಸೊ things. ನೀವೇನಾದ್ರೂ ನಿಮ್ಮ ಕಷ್ಟಗಳನ್ನ ಬೇರೆಯವ್ರಿಗೆ ಹೇಳ್ಕೊಡುವಾಗ ಅವ್ರು ಹೇಳ್ಬೋದು, ಓ ಈ ತರ ತೊಂದರೆ ನಾನು ಕೂಡ ಒಂದ್ ಟೈಮಲ್ಲಿ ಹೋಗಿದ್ದೀನಿ ಅಂತ. But they have not gone through what you gone through. ಆದ್ರೆ ನೀವು ಏನ್ ಅನುಭವಿಸ್ತಾ ಇದೀರೋ ಅವರು ಅದನ್ನ ಅನುಭವಿಸಿಲ್ಲ. But Jesus says, God says, I died for you. ಆದ್ರೆ ದೇವರ ವಾಕ್ಯ ಯೇಸು ಸ್ವಾಮಿ ಹೇಳ್ತಿರೋದು, ನಾನು ನಿನಗೋಸ್ಕರ ನಾನು ಸತ್ತಿದ್ದೇನೆ, I died for you. ನಾನು ನಿನಗೋಸ್ಕರ ನಾನು ಮರಣ ಹೊಂದಿದ್ದೇನೆ By ಎಂದು. carrying all the problems, all your sins, all your iniquities, I carried behalf of you. ನಿಮ್ಮ ಎಲ್ಲ ಪಾಪಗಳನ್ನ ಒತ್ತುಕೊಂಡು, ನಿಮ್ಮ ಎಲ್ಲ ಕಷ್ಟಗಳನ್ನ ನಾನು ಒತ್ತುಕೊಂಡು ನಿನಗೋಸ್ಕರ ನಾನು ಸತ್ತಿದ್ದೇನೆಂದು ದೇವರ ವಾಕ್ಯ Therefore ಹೇಳುತ್ತದೆ. Jesus can tell you, I know what is the pain that you are going. ಅದಕ್ಕೆ ದೇವರು ಹೇಳಲಿಕ್ಕೆ ಸಾಧ್ಯ, ನೀನು ಯಾವ ಒಂದು ನೋವಲ್ಲಿ ನೀನು ಇದೆಯಾ ಅಂತ. Jesus can really tell you, I understand my daughter, So they- I understand my son. ದೇವರು ಮಾತ್ರ ಹೇಳಲಿಕ್ಕೆ ಸಾಧ್ಯ, ನಾನು ನಿನ್ನ ನೋವನ್ನ ನಾನು ಅರ್ಥ ಮಾಡ್ಕೊಳ್ತೇನೆ ಅಂತ. This God, no one like him. ರೀತಿಯಾದ ದೇವರು ಯಾವ ದೇವರು ಕೂಡ ಈ ಲೋಕದಲ್ಲಿ. And the third thing, final thing, what we learn from this passage is, he is a supernatural God. ನಾವು ಇನ್ನೊಂದು ಮೂರನೇ ವಿಷಯವನ್ನ ನಾವು ನೋಡೋದೇನೆಂದ್ರೆ, ನಮ್ಮ ದೇವರು ಅಸಾಧಾರಣ ದೇವರಾಗಿದ್ದಾನೆ. He is a supernatural God. ನಮ್ಮ ದೇವರು ಅಸಾಧಾರಣ ದೇವರಾಗಿದ್ದಾನೆ. When you read from verse 8 to 11, 8ರಿಂದ ನಾವು 11ನೇ ವಾಕ್ಯವನ್ನು he ಓದುವಾಗ says, particularly he says, he forgives. ದೇವರ ವಾಕ್ಯ ಹೇಳ್ತದೆ ಏನಂತ, He forgives. ದೇವರು ನಮ್ಮನ್ನ ಕ್ಷಮಿಸುವ ದೇವರಾಗಿದ್ದಾನೆ. He saves. ನಮ್ಮನ್ನ ರಕ್ಷಿಸುವ He ದೇವರಾಗಿದ್ದಾನೆ. heals. ದೇವರು ನಮ್ಮನ್ನ ಗುಣಪಡಿಸುವ ದೇವರಾಗಿದ್ದಾನೆ. And then he goes on, he says, I declare blessing, and he declares blessings, and he knows the end of our life. ದೇವರು ನಮ್ಮನ್ನ ಆಶೀರ್ವದಿಸುವ ದೇವರಾಗಿದ್ದಾನೆ ಮತ್ತು ನಮ್ಮ ಕೊನೆಯವರೆಗೂ ನಮ್ಮ ಜೀವಿತವನ್ನ ದೇವರು ತಿಳ್ಕೊಂಡಿರುವ ದೇವರಾಗಿದ್ದಾನೆ. Verse 10 very beautifully says, declaring the end from the beginning and from ancient times, things not yet done. ಆರಂಭದಲ್ಲಿಯೇ ಅಂತ್ಯವನ್ನ ತಿಳಿಸಿದ ದೇವರು, ನಮ್ಮ ಸಂಕಲ್ಪಗಳನ್ನೆಲ್ಲ ದೇವರು ತಿಳಿದುಕೊಂಡಿರುವ ದೇವರಾಗಿದ್ದಾನೆ. Psalmist says, he has counted all my. ನಮ್ಮ ಒಂದು ಕೀರ್ತನೆಯ ಒಂದು ವಾಕ್ಯನ ಓದೋದೇನೆಂದ್ರೆ, ದೇವರು ನಮ್ಮ ದಿನಗಳನ್ನ ಲೆಕ್ಕಿಸಿದ್ದಾನೆ. Do you know how many days you live?
ನಮಗ್ ಗೊತ್ತಾ ನಾವ್ ಎಷ್ಟು ದಿನಗಳು ನಾವು ಬದುಕ್ತೀವಿ ಅಂತ? Do you know how long your life going to be in this earth? ನಮ್ಗೇನಾದ್ರೂ ಗೊತ್ತಾ ಎಷ್ಟು ವರ್ಷಗಳ ಕಾಲ ನಾವ್ ಈ ಲೋಕ ಅಂತ? We know when we born, ನಮಗ್ ಗೊತ್ತು ಚೆನ್ನಾಗಿ ನಾವ್ ಯಾವ ದಿನದಲ್ಲಿ ಹುಟ್ಟಿದ್ವಿ ಅಂತ, but we don't know yet when we die, right? ಆದ್ರೆ ನಮ್ಗಿನ್ನೂ ಗೊತ್ತಿಲ್ಲ ಯಾವತ್ತು ನಾವು ಸತ್ತು ಹೋಗ್ತೀವಿ ಅಂತ. But God knows. ಆದ್ರೆ ದೇವರಿಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಕೊನೆಯ ದಿನವೂ ಕೂಡ. God knows about. ದೇವರಿಗೆ ಚೆನ್ನಾಗಿ ಗೊತ್ತಿದೆ. And he says he declared both end and beginning. From the beginning he knows, it seems. ದೇವರ ವಾಕ್ಯ ಹೇಳುತ್ತದೆ, ನನಗೆ ಆರಂಭವು ನಿನ್ನ ಅಂತ್ಯವು ನನಗೆ ಮೊದಲಿನಿಂದ ಚೆನ್ನಾಗಿ ಗೊತ್ತು ಅಂತ ದೇವರ ವಾಕ್ಯ ಹೇಳುತ್ತದೆ. Even before this was announced. ಹೇಳೋದಕ್ಕಿಂತ ಮುಂಚೆನೆ ನನಗೆ ನಿನ್ನ ಆರಂಭವು ನಿನ್ನ ಅಂತ್ಯವು ನನಗೆ ಗೊತ್ತೆಂದು. Even before the world could know when is my last day, when is your last day, when is our last day, the Lord our God knows about ಈ it. ಪ್ರಪಂಚದಲ್ಲಿ ನಾವು ನಮ್ಮ ಕೊನೆಯ ದಿನವು ಯಾರಿಗೂ ಗೊತ್ತಾಗೋಕ್ಕಿಂತ ಮುಂಚೆ ನಮ್ಮ ದೇವರಿಗೆ ಎಲ್ಲವೂ ತಿಳಿದು. And then he goes on to say, he fulfills his will in this world. ದೇವರ ವಾಕ್ಯ ಹೇಳುತ್ತದೆ, ಆತನ ಸಂಕಲ್ಪಗಳನ್ನು ಆತನ ಇಷ್ಟಾರ್ಥಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡುವ ದೇವರಾಗಿದ್ದಾನೆ. I have spoken, I will bring it to pass. I have purposed and I will do it. ನಾನು ಅದನ್ನ ಆರಂಭ ಮಾಡಿದ್ದೇನೆ, ಅದನ್ನ ನಿಮ್ಮ ಜೀವಿತದಲ್ಲಿ ನಾನು ಬರ ಮಾಡುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. He is in control. ದೇವರು ನಮ್ಮೆಲ್ಲ ವಿಷಯಗಳನ್ನ ದೇವರು ತನ್ನ ಕೋಟಿಯಲ್ಲಿ ಇಟ್ಟುಕೊಂಡು. You know what is going on in your life, you may not know, you may not understand. ನಮ್ಮ ಜೀವಿತದಲ್ಲಿ ಏನಾಗ್ತದೆ ಅಂತ ನಮಗೆ ಚೆನ್ನಾಗಿ ಗೊತ್ತಿಲ್ಲದೆ ಇರಬಹುದು, But your God knows about. ಆದ್ರೆ ನಮ್ಮ ದೇವರು ಎಲ್ಲವನ್ನ ಚೆನ್ನಾಗಿ ತಿಳಿದುಕೊಂಡಿರುವ You may be ದೇವರಾಗಿದ್ದಾನೆ. thinking this is happening accidentally in my life. ಈ ಒಂದು ವಿಷಯ ನನ್ನ ಜೀವಿತದಲ್ಲಿ ಒಂದು ಮಿಸ್ ಆಗ್ತಾ ಇರಬಹುದು ಅಂತ ನಾವು ಅನ್ಕೊಂಡಿರ್ಬಹುದು. But God knows about it. ಆದ್ರೆ ದೇವರಿಗೆ ಅದು ಚೆನ್ನಾಗಿ ಗೊತ್ತಿದೆ ನಿಮ್ಮ ಜೀವಿತದಲ್ಲಿ God knows ನಡೆಯುತ್ತಿರುವುದು. every move of your life. ನಾವು ನಮ್ಮ ಜೀವಿತದಲ್ಲಿ ಒಂದು ಚಿಕ್ಕ ಒಂದು ಚಲನೆ ನಾವು ಮಾಡೋದು ಕೂಡ ದೇವರಿಗೆ ಚೆನ್ನಾಗಿ ಗೊತ್ತಿದೆ. And He knows it very advanced. ಯಾಕೆಂದ್ರೆ ದೇವರಿಗೆ ಅದು ಮುಂಚೆನೆ ಚೆನ್ನಾಗಿ ಗೊತ್ತಿದೆ. Even before the world was created, ಈ He knows about you. ಲೋಕವು ಸೃಷ್ಟಿ ಆಗಕ್ಕಿಂತ ಮುಂಚೆ ದೇವರು ನಮ್ಮನ್ನ ಚೆನ್ನಾಗಿ ತಿಳಿದುಕೊಂಡಿರುವ ದೇವರಾಗಿದ್ದಾರೆ. Basically, if you know God and if you understand He is the creator God and He is the living God, you will also understand my God is in control of my life. ನಾವೇನಾದ್ರೂ ದೇವರನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋದೇ ಆದ್ರೆ ದೇವರು ದೇವರಾಗಿದ್ದಾನೆ, ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾರೆ ಅಂತ ನಾವು ಚೆನ್ನಾಗಿ ತಿಳಿದುಕೊಳ್ಳುವಾಗ you will understand your God is in control of your life. ಅವಾಗ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ಅಂದ್ರೆ ದೇವರು ನನ್ನ ಜೀವಿತ ಎಲ್ಲ ವಿಷಯಗಳನ್ನ ತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. Nothing is happening out of God's control. ಏಕೆಂದ್ರೆ ದೇವರಿಗೆ ತಿಳಿಯದೆ ಯಾವ ವಿಷಯವೂ ನಮ್ಮ ಜೀವಿತದಲ್ಲಿ ನಡೆಯುತ್ತೆ. Often we will regret. Often we will be going through worries, anxiety in our life, thinking of our past, ನಾವು ಅನೇಕ ಸಾರಿ remembering our past. ನಾವು ಚಿಂತೆಗೊಳಗಾಗ್ತೀವಿ, ತುಂಬಾ ಸೋತು ಹೋಗ್ತೀವಿ. ಯಾವಾಗ ಅಂದ್ರೆ ನಾವು ನಮ್ಮ ಜೀವಿತದಲ್ಲಿ ಅನೇಕ ಘಟನೆಗಳು ನಡೆದಿರುತ್ತೆ, ಅದನ್ನ ನೆನ್ಕೊಳ್ಳುವಾಗ ನಾವು ತುಂಬಾ ಸೋತು ಹೋಗುವ A ಸಮಯ lot of ಬರ್ತದೆ. incidents, a lot of things happened in our life. When you recall it, ಅನೇಕ you don't feel happy, right? ಅನೇಕ ವಿಷಯಗಳು ನಿಮ್ಮ ಜೀವಿತದಲ್ಲಿ ನಡೆದಿರಬಹುದು, ಅದನ್ನ ನೀವು ನೆನ್ಕೊಳ್ಳೋಕು ಕೂಡ ಅದನ್ನ ನಾವು ಇಷ್ಟಪಡೋದಿಲ್ಲ ಅನೇಕ. That makes you regret. ಯಾಕೆಂದ್ರೆ ಅದು ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ನಾನು ಈ ತರ ಮಾಡುದ್ನ ಅನ್ನೋ ಒಂದು ಪ್ರಶ್ನೆಯಲ್ಲಿ That makes you shame. ಅದು ನಮ್ಮನ್ನ ನಾಚಿಕೆಗೆ ಒಳಪಡಿಸುತ್ತೆ. That makes you feel angry. ಅದು ನಮ್ಮನ್ನ ಕೋಪವನ್ನ ಬರ ಮಾಡುತ್ತದೆ. That makes you feel disappointed. ಅದು ನಮ್ಮನ್ನ ತುಂಬಾ ಒಂದು ಆಸೆ ಇಲ್ಲದ ಹಾಗೆ ನಮ್ಮ ಜೀವಿತವನ್ನ Often we ಮಾರ್ಪಡಿಸುತ್ತೆ. cry. Why do we cry? ನಾವು ಅನೇಕ ಸಾರಿ ನಾವು ಅಳುತ್ತಾ ಇರ್ತೀವಿ. ಅದು ನಾವು ಯಾಕೆ ನಾವು ಅಳ್ತೀವಿ? Remembering the past, we cry. ಯಾಕಂದ್ರೆ ನಾವು ಕಳೆದ ದಿನಗಳಲ್ಲಿ ನಾವು ಕಣ್ಣೀರಿಟ್ಟ ವಿಷಯಗಳನ್ನ ನೆನೆಸಿ ಮತ್ತೆ ನಾವು ಅಳುತ್ತಾ ಇರ್ತೇವೆ. No, the Lord is in control of. ಆದ್ರೆ ದೇವರು ನಮ್ಮ ಜೀವಿತವನ್ನ ಆತನ ಕೈಯಲ್ಲಿ ಇಟ್ಕೊಂಡ ಅಂತ Maybe you have gone out of His control. ಮೇಬಿ ನಾವು ದೇವರ ಕೈಯಲ್ಲಿ ಇಲ್ಲದೆ ನಾವು ಹೊರಗಡೆ ಹೋಗಿ ಜೀವಿಸ್ತಾ ಇರಬಹುದು. But He is in control even to bring you back. ಆದ್ರೆ ದೇವರು ಮತ್ತೆ ನಮ್ಮನ್ನ ಆತನ ಸಮ್ಮುಖದಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಆತನ ಒಂದು ತೋಟಿಯಲ್ಲಿ And because He loves you so much. ಯಾಕೆಂದ್ರೆ ದೇವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡುವ Because He ದೇವರಾಗಿದ್ದಾನೆ. forgives you. ಯಾಕೆಂದ್ರೆ ದೇವರು ನಮ್ಮನ್ನ ಕ್ಷಮಿಸುವ He is ದೇವರಾಗಿದ್ದಾನೆ. not the God who says, "Yo, you left me, you go away."
ಏಕೆಂದ್ರೆ ನಮ್ಮ ದೇವರು ನನ್ನನ್ನ ಬಿಟ್ಟಿದೆಯಾ ಹಾಗಾಗಿ ನೀನು ಹೋಗ್ಬಿಡು ನನ್ನಿಂದ ಅಂತ ಹೇಳುವ ದೇವರಲ್ಲ. Bible says, ದೇವರ ವಾಕ್ಯವೇ ಹೇಳುತ್ತದೆ, then we are not faithful, remains faithful. ಯಾಕೆಂದ್ರೆ ದೇವರ ವಾಕ್ಯ ನಮ್ಗೆ ತುಂಬಾ ಸುಂದರವಾಗಿ ಹೇಳ್ತದೆ. ಅಂದ್ರೆ ನಾನು ನಂಬಿಗಸ್ತನಾಗಿಲ್ಲದೆ ಇಲ್ಲವಾದ ಸಮಯದಲ್ಲೂ ಕೂಡ ದೇವರು ನಮಗೆ ನಂಬಿಗಸ್ತನಾಗಿದ್ದಾನೆ ಅಂತ. Hallelujah. ಹಲ್ಲೆಲೂಯಾ. Who can say this? ಈ ರೀತಿಯಾದ ಮಾತುಗಳನ್ನ ನಮ್ಗೆ ಯಾರು ಹೇಳಲಿಕ್ಕೆ ಸಾಧ್ಯ? Any human being in this world can say, even unfaithful to me, I will remain faithful. ಯಾರಾದ್ರೂ ನಮ್ಗೆ ಮನುಷ್ಯರು ಹೇಳಲಿಕ್ಕೆ ಸಾಧ್ಯನಾ? ನೀನು ನನ್ಗೆ ನಂಬಿಗಸ್ತನಾಗಿ ಇಲ್ದೇ ಹೋದ್ರೂ ಪರವಾಗಿಲ್ಲ, ನಾನ್ ನಿಂಗೆ ನಂಬಿಗಸ್ತನಾಗಿರ್ತೀನಿ ಅಂತ ಯಾರಾದ್ರೂ ಹೇಳಲಿಕ್ಕೆ God ಸಾಧ್ಯನಾ? said it to you. ಆದ್ರೆ ದೇವರು ನಮಗೆ ಹೇಳುವ ದೇವರಾಗಿದ್ದಾರೆ. God said it. ಅದೇ ದೇವರು No ನಮಗೆ matter what you have done, ನೀವು ಯಾವ ವಿಷಯದಲ್ಲಿ ಯಾವ ಒಂದು ಕಾರ್ಯಗಳನ್ನ ನೀವು ಮಾಡಿದ್ದೀರಾ ಅದು ದೇವರಿಗೆ no ಲೆಕ್ಕವಿಲ್ಲ. matter where you have missed God, ಸೊ ದೇವರನ್ನ ನೀವು ಯಾವಾಗ ನೀವು ದೇವರಿಂದ ಹೊರಗಡೆ ಬಂದಿದ್ದೀರಾ ಅನ್ನೋದು ದೇವರಿಗೆ ಲೆಕ್ಕವಿಲ್ಲ. God says, ಆದ್ರೆ ದೇವರು ಹೇಳ್ತಾ ಇದ್ದಾರೆ, my dear, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, I love you, ನಾನು ನಿನ್ನನ್ನ ಪ್ರೀತಿ I forgive you, ಮತ್ತೆ ನಾನು ನಿನ್ನನ್ನ ಕ್ಷಮಿಸ್ತೀನಿ ಅಂತ ದೇವರು I ವಾಕ್ಯ. heal you, ನಾನು ನಿನ್ನನ್ನ ಗುಣಪಡಿಸುತ್ತೇನೆ ಎಂದು ದೇವರ I ವಾಕ್ಯ. save you, ನಾನು ನಿನ್ನನ್ನ ರಕ್ಷಿಸು, I committed, ನಾನು ನಿರ್ಧಾರ ಮಾಡಿದ್ದೇನೆ, I wanted to carry you, ನಾನು ನಿನ್ನನ್ನ ಒತ್ತುಕೊಂಡು I ಸಾಗಬೇಕು. have made my commitment to carry all your life ನಾನು ನಿರ್ಧಾರ ಮಾಡಿದ್ದೇನೆ ಜೀವಿಸುವ ಕಾಲವೆಲ್ಲ ನಿನ್ನನ್ನ ಒತ್ತುಕೊಂಡು ಹೋಗ್ಬೇಕು ಅಂತ. till the end. ಕೊನೆಯ ತನಕ I will carry, ನಾನು ನಿನ್ನನ್ನ ಒತ್ತುಕೊಂಡು I ಹೋಗುತ್ತೇನೆ. will remain faithful. ನಾನು ನಂಬಿಗಸ್ತನಾಗಿ ನಾನು ಇರುತ್ತೇನೆ. He is not a natural God. ಏಕೆಂದ್ರೆ ದೇವರು ಸಾಧಾರಣವಾದ ದೇವರಲ್ಲ. ನಮ್ಮ ದೇವರು ಬರೀ ಸಾಧಾರಣವಾದ ದೇವರು. He is a supernatural. ಏಕೆಂದ್ರೆ ನಮ್ಮ ದೇವರು ಅಸಾಧಾರಣ ಕಾರ್ಯ ಮಾಡುವ He is ದೇವರಾಗಿದ್ದಾನೆ. a supernatural. ಏಕೆಂದ್ರೆ ದೇವರು ಅಸಾಧಾರಣವಾದ What you call ದೇವರಾಗಿದ್ದಾನೆ. supernatural? What you call a supernatural? ನಾವು ಏನನ್ನ ತುಂಬಾ ಒಂದು ಅಸಾಧಾರಣವಾದದ್ದು ಅಂತ ಹೇಳ್ತೀವಿ, Which we cannot imagine. ನಾವು ಅದನ್ನ ಗ್ರಹಿಸ್ಲಿಕ್ಕೂ ಸಾಧ್ಯವಿಲ್ಲ ಅಂತ Which we ವಿಷಯಗಳು. cannot do. ನಮ್ಮ ಕೈಲಿ ಆಗದ ಕಾರ್ಯಗಳನ್ನ ನಾವು ಅಸಾಧಾರಣವಾದದ್ದು Which ಅಂತ is ಹೇಳ್ತೀವಿ. not easy to get. ನಾವು ತುಂಬಾ ಒಂದು ಸುಲಭವಾಗಿ ಸಿಗದಂತ ಕಾರ್ಯವಲ್ಲ, Call it ಅದನ್ನ ನಾವು ಅಸಾಧಾರಣವಾದದ್ದು ಅಂತ ಹೇಳ್ತೀವಿ. unnatural. ಅದು ಸಾಧಾರಣವಾದದ್ದಲ್ಲ. Our God is a ಯಾಕಂದ್ರೆ ನಮ್ಮ ದೇವರು ಅಸಾಧಾರಣವಾದ There are ದೇವರಾಗಿದ್ದಾರೆ. so many other things I can go on and I can tell you how our God is a supernatural So, God. ನಾವು ಅನೇಕ ವಿಷಯಗಳನ್ನ ನಾವು ಹೇಳ್ಕೊಂಡು ಹೋಗ್ತಾ ಇರಬಹುದು. ನಮ್ಮ ದೇವರು ಅಸಾಧಾರಣವಾದ ದೇವರು. Even our small brain is not sufficient to understand our supernatural God. ಯಾಕೆಂದ್ರೆ ನಮ್ಮ ಚಿಕ್ಕ ಮೆದುಳು ಅದನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ದೇವರ ಅಸಾಧಾರಣವಾದ ಕಾರ್ಯಗಳು. Bible says our God is unfathomable. ಯಾಕೆಂದ್ರೆ ನಮ್ಮ ದೇವರು ಯಾವುದನ್ನು ಸಮಾನವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ದೇವರು. Unfathomable God our God is. That means God, you cannot, if you try also you cannot understand him fully. ನಾವು ಎಷ್ಟು ಸಹನೆಯಿಂದ ನಾವು ಅದನ್ನ ಅರ್ಥ ಮಾಡ್ಕೊಳಕ್ ಹೋದ್ರು ನಮ್ಮ ದೇವರನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ. Limitless. ಯಾಕೆಂದ್ರೆ ದೇವರು ಯಾವುದೇ ರೀತಿಯಾದ ಒಂದು ಅರ್ಥದಲ್ಲೇ ಇದ್ದಾರೆ. ಕೊನೆ ಇಲ್ಲ. ದೇವರಿಗೆ ಕೊನೆ ಇಲ್ಲದ ಒಂದು He ಕಾರ್ಯ. doesn't have a boundary. ದೇವರಿಗೆ ಯಾವುದೇ ರೀತಿಯಾದ ಒಂದು ಕೊನೆ ಇಲ್ಲ ಅದಕ್ಕೆ. He says my love, my mercy is as far as east and west. ದೇವರ ಒಂದು ಕರುಣೆಯು ನಮಗೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಇರುವಷ್ಟು ದೊಡ್ಡದಾಗಿದೆ. His love is pure as a snow. ಏಕೆಂದ್ರೆ ದೇವರ ಒಂದು ಪ್ರೀತಿಯು ಒಂದು ಮಂಜುಗೆಡ್ಡೆಯಷ್ಟು ಒಂದು ಸುಂದರವಾಗಿರುತ್ತದೆ, Pure ಆಗಿರುತ್ತದೆ. Our God is a supernatural ನಮ್ಮ God. ದೇವರು ಅಸಾಧಾರಣವಾದ I ದೇವರಾಗಿದ್ದಾರೆ. want all of you to read verse 9, Isaiah 46 verse 9. ನಾವು ಯೆಶಾಯ 46:9 ವಾಕ್ಯವನ್ನು ನಾವು ಓದಿಕೊಳ್ಳೋಣ. This is the second part. I am God and there is no other. ನಾನೇ ದೇವರು, ಇನ್ನು ಯಾರೂ ಇಲ್ಲ. I am God ನಾನೇ ದೇವರು, and there is none like me. ನನ್ನ ಹಾಗೆ ಯಾರೂ ಇಲ್ಲ. This is what you need to take today. ಇದರಲ್ಲಿ ನಾವು ತೆಗೆದುಕೊಂಡು ಹೋಗ್ಬೇಕಾಗಿರೋದು ಇದೇನೆ. You may have so many problems, disappointments that you have come with this place. ಸೊ ನಾವು ಈ ದಿನದಲ್ಲಿ ನಾವು ತುಂಬಾ ತೊಂದರೆಗಳು ಅಥವಾ ಬೇರೆ ಬೇರೆ ಬೇಜಾರುಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಈ ಸ್ಥಳಕ್ಕೆ ನಾವು ಬಂದಿರಬಹುದು. But God says, ಆದ್ರೆ ದೇವರು ವಾಕ್ಯ ನಮಗೆ ಹೇಳುತ್ತದೆ, I am God ನಾನೇ ದೇವರು, and there is no. ನನ್ನ ಬಿಟ್ಟು ಬೇರೆ ಯಾರು ಕೂಡ ದೇವರಿಲ್ಲ. I am God. ನಾನೇ ದೇವರು, There is none like me. ನನ್ನ ಹಾಗೆ ಬೇರೆ ಯಾರು ಕೂಡ ಇಲ್ಲ. Therefore, when you go from here, ನಾವು ಈ ದಿನದಲ್ಲಿ ನಾವು ಮತ್ತೆ ಹೋಗುವಾಗ I wanted to encourage you. ನಾನು ನಿಮಗೆ ಉತ್ತೇಜನ ಪಡಿಸೋದೇನೆಂದ್ರೆ, You just inculcate in this truth into your heart and into your mind. Say to yourself, there is none like our God.
ನಮ್ಮ ಹೃದಯದಲ್ಲೂ ನಮ್ಮ ಮನಸ್ಸಿನಲ್ಲೂ ಈ ಒಂದು ಸತ್ಯವನ್ನ ನಾವು ಚೆನ್ನಾಗಿ ಇಟ್ಕೋಬೇಕೇನೆಂದ್ರೆ ನಮ್ಮಂತ ದೇವರು ಯಾರು ಇಲ್ಲವೆಂದು. Think about this. When you go carry this, He knows about you everything in and out. ಸತ್ಯವನ್ನ ನಾವು ಚೆನ್ನಾಗಿ ತಿಳ್ಕೋಬೇಕೇನೆಂದ್ರೆ ದೇವರಿಗೆ ನನ್ನ ಒಳಗಡೆ ನನ್ನ ಹೊರಗಡೆ ಎಲ್ಲ ವಿಷಯ ದೇವರಿಗೆ ಚೆನ್ನಾಗಿ ಗೊತ್ತೆಂದು. I don't know who you are, maybe. ನನಗೆ ಗೊತ್ತಿಲ್ಲದೆ ಇರ್ಬೋದು ನೀವು ಯಾರು ಅಂತ. I may not know you everything. What is inside, what is outside. ನನಗೆ ಚೆನ್ನಾಗಿ ಗೊತ್ತಿಲ್ಲದೆ ಇರ್ಬೋದು ನಿಮ್ಮ ಹೃದಯದಲ್ಲಿ ಏನಿದೆ, ನೀವು ಹೊರಗಡೆ ಏನು ಹೋಗ್ತಾ ಇದೆ ಅಂತ. But God knows it. ದೇವರಿಗೆ ಚೆನ್ನಾಗಿ ಗೊತ್ತಿದೆ. He knows everything about you in and out. ದೇವರಿಗೆ ಎಲ್ಲವೂ ಚೆನ್ನಾಗಿ ಗೊತ್ತಿದೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಒಳಗಡೆ ಹೊರಗಡೆ ಆಗ್ತಾ ಇರುವ ಒಂದು ವಿಷಯಗಳು. Have this truth in you. ಈ ಒಂದು ಸತ್ಯವನ್ನ ನಿಮ್ಮ ಜೀವಿತದಲ್ಲಿ ಚೆನ್ನಾಗಿ ನೀವು ಇಟ್ಕೋಬೇಕು. Don't try to live a fake life. ನಾವು ಒಂದು ಮೋಸಕರವಾದ ಜೀವಿತವನ್ನ ನಾವು ಜೀವಿಸುವ ಅವಶ್ಯಕತೆ ಇಲ್ಲ. God knows about you. ಏಕೆಂದ್ರೆ ದೇವರಿಗೆ ನಮ್ಮ ವಿಷಯದಲ್ಲಿ ಚೆನ್ನಾಗಿ ತಿಳಿದಿರುವ ದೇವರಾಗಿದ್ದಾನೆ. And He is powerful enough to save you, heal you, transform you and bless you. ದೇವರು ಶಕ್ತಿ ಉಳ್ಳ ದೇವರಾಗಿದ್ದಾನೆ. ನಮ್ಮನ್ನ ದೇವರು ಪರಿಪೂರ್ಣ ಮಾಡುವುದಕ್ಕೂ ನಮ್ಮನ್ನ ಬದಲಾವಣೆ ಮಾಡುವುದಕ್ಕೂ. Maybe you have problems today. ನಾವು ತೊಂದರೆಯಲ್ಲಿ ನಾವು ಬಂದಿರಬಹುದು. But He says, I am powerful. ಆದ್ರೆ ನಾನು ಶಕ್ತಿವಂತ I am ದೇವರಾಗಿದ್ದೇನೆ. supernatural ನಾನು ಅಸಾಧಾರಣಕರವಾದ ದೇವರಾಗಿದ್ದೇನೆ. to forgive you, ನಿನ್ನನ್ನು ಕ್ಷಮಿಸುವುದಕ್ಕೂ, to save you, ನಿನ್ನನ್ನು ರಕ್ಷಿಸುವುದಕ್ಕೂ, to heal you, ನಿನ್ನನ್ನು to ಗುಣಪಡಿಸುವುದಕ್ಕೂ, transform you. ನಿನ್ನ ಜೀವಿತವನ್ನ ರೂಪಾಂತರ ಪಡಿಸುವುದಕ್ಕೂ. The third thing is, ಮೂರನೇ ವಿಷಯವಾಗಿ He is unchanging ನಮ್ಮ ದೇವರು ಬದಲಾವಣೆ ಆಗದ and ದೇವರಾಗಿದ್ದಾನೆ. He remains fulfilling His will. ದೇವರ ಒಂದು ಆ ಚಿತ್ತವನ್ನ ದೇವರು ಮಾಡುವ He is ದೇವರಾಗಿದ್ದಾನೆ. unchanging. ಏಕೆಂದ್ರೆ ದೇವರು ಯಾವುದೇ ರೀತಿಯ ಬದಲಾವಣೆ ಆಗುವ Yesterday and ದೇವರಲ್ಲ. today and forever He is unchanging God. ಏಕೆಂದ್ರೆ ದೇವರು ನಿನ್ನೆಯೂ ಇವತ್ತು ನಾಳೆಯೂ ಬದಲಾವಣೆ ಆಗದ He is ದೇವರಾಗಿದ್ದಾನೆ. same with everybody. ದೇವರು ಎಲ್ಲರಿಗೂ ಸಮಾನನಾಗಿರುವ He is a ದೇವರಾಗಿದ್ದಾನೆ. God same for me. ದೇವರು ನನಗೂ ಸಮವಾದ He is a ದೇವರಾಗಿದ್ದಾನೆ. God same for you. ನಿನಗೂ ಕೂಡ ದೇವರು ಅದೇ He is same for ದೇವರಾಗಿದ್ದಾನೆ. everybody. ದೇವರು ಎಲ್ಲರಿಗೂ ಸಮಾನವಾಗಿರುವ ದೇವರಾಗಿದ್ದಾನೆ. He remains faithful, fulfill on. ದೇವರು ನಮಗೆ ಒಂದೇ ರೀತಿಯಾಗಿ ಯಾವಾಗಲೂ ಇರುವ ದೇವರಾಗಿದ್ದಾನೆ. ಆತನ ಚಿತ್ತವನ್ನ ನಮ್ಮ ಜೀವಿತದಲ್ಲಿ As you go from here, ನಾವು ಹೋಗುವಾಗ I encourage you to take this message all your life and start trusting Him. Know that there is none like. ನಾನು ಈ ಒಂದು ಉತ್ತರವನ್ನ ನಿಮ್ಮ ಹತ್ರ ಬಿಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ದೇವರನ್ನ ಚೆನ್ನಾಗಿ ತಿಳಿದುಕೊಂಡು ದೇವರನ್ನ ನಂಬಿಕೆ ಇಟ್ಟು ಏಕೆಂದ್ರೆ ನಮ್ಮ ಹಾಗೆ ನಮ್ಮ ದೇವರಾಗಿ ಈ ಲೋಕದಲ್ಲಿ ಯಾವ ದೇವರು ಕೂಡ ನಮ್ಮ ಜೀವಿತದಲ್ಲಿ. May God bless you. ದೇವರು ನಮ್ಮನ್ನು ಆಶೀರ್ವದಿಸಲಿ. I believe this message was blessing to you. ಒಂದು ದೇವರ ವಾಕ್ಯವು ನಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿತ್ತು ಅಂತ ನಾವು